ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ತಮ್ಮೆಲ್ಲರೂ ಕೂಡ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದ್ತಾ ಇರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿಯ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಇವತ್ತು ವಿಶೇಷವಾಗಿ ಫೆಬ್ರವರಿ 22ನೇ ತಾರೀಕು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾರೆ ಅವರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸೋಣ. ಆ ಭಗವಂತ ನಿಮ್ಮ ಜೀವನವನ್ನು ನೂರು ಕಾಲ ಹೀಗೆ ಸುಖಮಯವಾಗಿ ಸಂತೋಷಮಯವಾಗಿ ಬಾಳೋ ಹಾಗೆ ಹರಸಲಿ ಅಂತ ಹೇಳಿ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿದ್ದಾರೆ ಅವರೆಲ್ಲರೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತ ನಿಮ್ಮ ಜೋಡಿಯನ್ನು ನೂರು ಕಾಲ ಹೀಗೆ ಜೊತೆಯಾಗಿ ಬಾಳ ಹಾಗೆ ಹಾರೈಸಲಿ ಮತ್ತು ಹರಸಲಿ ಅಂತ ನಾನು ಕೂಡ ಮನದುಂಬಿ ಹಾರೈಸ್ತಾ ಇದ್ದೀನಿ. ಅದ್ರ ಜೊತೆಗೆ ಇವತ್ತು ವಿಶೇಷವಾಗಿ ಯಾರೆಲ್ಲ ಶುಭ ಕಾರ್ಯಗಳಿಗೆ ಕೈ ಹಾಕ್ತಿದ್ರಿ, ಹೊಸ ಕೆಲಸಗಳನ್ನ ಮಾಡ್ತಿದ್ರು ಅವರೆಲ್ಲರೂ ಕೂಡ ಒಳ್ಳೆಯದಾಗಲಿ, ಆ ಭಗವಂತನ ಕೃಪೆ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದರಲ್ಲೂ ಕೂಡ ವಿಶೇಷವಾಗಿ ಶನಿವಾರ ಶನೈಶ್ವರನ ವಾರ ಅಂತ ಹೇಳ್ತಾರೆ, ಆಂಜನೇಯನ ವಾರ ಅಂತ ಹೇಳ್ತಾರೆ, ಶ್ರೀರಾಮನ ಬಂಟನ ವಾರ ಅಂತ ಹೇಳ್ತಾರೆ. ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಆಗಲಿ ಅಂಥೇಳಿ ಬಯಸ್ತಾ ಇವತ್ತಿನ ದಿನ ವಿಶೇಷವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಹೇಳೋದಾದರೆ ಇವತ್ತು ಹಲವಾರು ವಿಶೇಷಗಳಿದೆ. ಮೊದಲನೇದಾಗಿ ನಮ್ಮ ಒಂದು ಗುರುಕೊಟ್ರೇಶ್ವರನ ತೇರಿದೆ. ಸೊ ಅತ್ಯಂತ ಪ್ರೀತಿಯಿಂದ ಲಕ್ಷಾಂತರ ಜನ ಕಾಲ್ನಡಿಗೆಯಲ್ಲಿ ಗುರುಕೊಟ್ರೇಶ್ವರನ ದರ್ಶನವನ್ನು ಮಾಡಲಿಕ್ಕೆ ಇವತ್ತು ಹೋಗಿದ್ದಾರೆ. ಅದರಲ್ಲೂ ಕೂಡ ಎಲ್ಲರೂ ಬೇಡ ಅಂದಿದ್ದನ್ನೇ ಗುರುಕೊಟ್ರೇಶ್ವರ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಾವೆಲ್ಲರೂ ಕೂಡ ಮೂಲ ನಕ್ಷತ್ರ ಅಂದರೆ ಅಯ್ಯೋ ಬೇಡ ಕೆಟ್ಟ ನಕ್ಷತ್ರ ಅಂಥೇಳಿ ಆ ನಕ್ಷತ್ರದಿಂದ ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಂಡು ಒಳ್ಳೆ ನಕ್ಷತ್ರ ಬಂದ ಮೇಲೆ ಮಾಡೋಣ ಅಂತ ಹೇಳ್ತೀವಿ. ಆದರೆ ಗುರುಕೊಟ್ರೇಶ್ವರರು ಮಾತ್ರ ಇಲ್ಲ, ನನ್ನ ತೇರಿ ಎಳಿಬೇಕಾಗಿರ್ತಕ್ಕಂಥದ್ದು ಮೂಲ ನಕ್ಷತ್ರದಲ್ಲಿ ಅಂತ ಹೇಳ್ತಾರೆ. ಇನ್ನೂ ಹೊರತುಪಡಿಸಿ ದಲಿತರನ್ನು ಎಲ್ಲರೂ ದೂರ ಇಡ್ತಾರೆ. ಅವ್ರನ್ನ ಈಗಲೂ ಕೂಡ ಕೆಲವೊಂದು ದೇವಸ್ಥಾನಗಳಲ್ಲಿ ಒಳಗಡೆ ಬರೋದು ಬೇಡ ಅಂತ ಹೇಳ್ತಾರೆ. ಆದರೆ ಗುರುಕೊಟ್ರೇಶ್ವರರೇ ಹೇಳ್ತಾರೆ, ದಲಿತರ ಮನೆಯಿಂದ ಬಂದಂತಹ ಗಿಣ್ಣವನ್ನು ನೈವೇದ್ಯ ಮಾಡಿದ ನಂತರವೇ ನನ್ನ ತೇರು ಮುಂದೆ ಹೋಗೋದು, ಅಲ್ಲಿವರೆಗೂ ಮುಂದೆ ಹೋಗೋದಿಲ್ಲ ಅಂಥೇಳಿ. ಸೊ ಇದು ಗುರುಕೊಟ್ರೇಶ್ವರರ ಪವಾಡ, ಗುರುಕೊಟ್ರೇಶ್ವರರ ಒಂದು ಲೀಲೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇದನ್ನು ಆಶ್ಚರ್ಯ ಅನ್ನಬೇಕು ಅಥವಾ ಅನಿರೀಕ್ಷಿತ ಅಂತ ಹೇಳಬೇಕು ಅಥವಾ ಕಾಕತಾಳೀಯ ಅಂತ ಹೇಳಬೇಕು ಗೊತ್ತಿಲ್ಲ. 2-3 ದಿವಸ ಅಥವಾ ಇವತ್ತು ನಿನ್ನೆಗೆ ಈ ಒಂದು ಕಾಲದಲ್ಲಿ ಕೊಟ್ಟೂರಲ್ಲಿ ಒಂದು ದಲಿತರ ಮನೆಯಲ್ಲಿ ಆಕಳು ಒಂದು ಒಂದು ಡೆಲಿವರಿ ಆಗತ್ತೆ. ಸೊ ಆ ಒಂದು ಹಾಲಿನಿಂದನೇ ಇವತ್ತು ಗಿಣ್ಣ ಆಗಬೇಕು. ಅದರ ನೈವೇದ್ಯ ಆದ ನಂತರನೇ ತಂತಾನೇ ಗುರುಕೊಟ್ರೇಶ್ವರನ ತೇರು ಮುಂದೆ ಹೋಗಬೇಕು. ಇದನ್ನು ಪವಾಡ ಅಂತ ಹೇಳಿದ್ರೆ ಬೇರೆ ಶಬ್ದಗಳೇ ಇಲ್ಲ ನನ್ನ ಹತ್ರ. ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಪವಾಡವನ್ನು ನೋಡಲಿಕ್ಕೆ ಇವತ್ತು ಲಕ್ಷಾಂತರ ಜನ ಸೇರಿರ್ತಾರೆ. ಕೊಟ್ಟೂರಿನ 4 ರಸ್ತೆಗಳು ಕೂಡ ಒಂದು ಇರುವೆ ಹೋಗೋದಕ್ಕೂ ಕೂಡ ಬಹುಶಃ ಜಾಗ ಇರೋದಿಲ್ಲ, ಅಷ್ಟು ಜನಜಂಗುಳಿಯಿಂದ ತುಂಬಿರುತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ದೇಶ ವಿದೇಶಗಳ ಯಾತ್ರಿಗಳು ಭಕ್ತಾದಿಗಳು ಬಂದಿರತಕ್ಕಂಥದ್ದನ್ನು ನಾವು ಕಾಣ್ತೇವೆ. ವೈದ್ಯರ ಆದಿಯಾಗಿ ಸಾಕಷ್ಟು ಜನ ಪಾದಯಾತ್ರೆಯಲ್ಲಿ ಈಗ ಆಲ್ರೆಡಿ ಹೋಗಿ ಕೊಟ್ಟೂರನ್ನ ಸೇರಿಕೊಂಡಿದ್ದಾರೆ. ಇನ್ನಷ್ಟು ಜನ ಹೋಗ್ತಾ ಇದ್ದಾರೆ. ಆ ಕೊಟ್ಟೂರೇಶ್ವರನ ದರ್ಶನ ಎಲ್ರಿಗೂ ಆಗಲಿ, ಆ ಕೊಟ್ಟೂರೇಶ್ವರನ ಆಶೀರ್ವಾದ ಎಲ್ಲರ ಮೇಲೂ ದೊರೀಲಿ ಅಂತ ಹೇಳ್ತಾ ಮುಂದಿನ ವಿಚಾರವನ್ನು ತಿಳಿಸ್ತಾ ಹೋಗ್ತೀನಿ. ಸೊ ಇವತ್ತು ವಿಶ್ವಚಿಂತನಾ ದಿನ ಇದೆ. ಸೊ ವಿಶ್ವಚಿಂತನಾ ದಿನ ಅಂತ ಶಾರ್ಟ್ ಫಾರ್ಮಲ್ಲಿ ಹೇಳಿದ್ದಾರೆ. ಅದನ್ನು ಒಂದು ವಿಸ್ತರಣೆ ಮಾಡಿ ಹೇಳೋದಾದರೆ ಗರ್ಲ್ಸ್ ಸ್ಕೌಟ್ ಆ್ಯಂಡ್ ಗೈಡ್ಸ್ ದಿನ ಅಂತ ಹೇಳ್ಬೋದು. ಸೊ ಮಹಿಳೆಯರಿಗೆ ಒಂದಷ್ಟು ಸ್ವಾತಂತ್ರ್ಯ ಸಿಗಬೇಕು ಅನ್ನೋ ಕಾರಣಕ್ಕೆ 1926 ಫೆಬ್ರವರಿ 22ನೇ ತಾರೀಕು ಈ ದಿನವನ್ನು ವಿಶೇಷವಾಗಿ ಆಚರಣೆಗೆ ತರಲಾಗತ್ತೆ. 4ನೇ ಗರ್ಲ್ಸ್ ಸ್ಕೌಟ್ಸ್ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಇದನ್ನು ಜಾರಿಗೆಗೊಳಿಸಲಾಗತ್ತೆ. ಸೊ ಬಾಲಕಿಯರು ತಮ್ಮ ಆಲೋಚನೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸಬೇಕು, ಆಧ್ಯಾತ್ಮಿಕತೆ ಕಡೆಗೆ ಅಧ್ಯಯನದ ಕಡೆಗೆ ಅವರಿಗೆ ಒಲವು ಸಿಗಬೇಕು, ಚರ್ಚೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಸಿಗಬೇಕು ಅನ್ನೋ ಕಾರಣಕ್ಕೆ ಅವ್ರಿಗೊಂದು ಸೂಕ್ತವಾದ ವೇದಿಕೆ ಬೇಕು ಅನ್ನೋ ಕಾರಣಕ್ಕೆ ಇವತ್ತಿನ ದಿನವನ್ನು ವಿಶೇಷವಾಗಿ ಮೀಸಲಿಡಲಾಗಿದೆ, ವಿಶ್ವಚಿಂತನಾ ದಿನ ಅಂಥೇಳಿ. ಸೊ ಆ ಎಲ್ಲ ನನ್ನ ಪ್ರೀತಿಯ ಸ್ಕೌಟ್ಸ್ ಗೈಡ್ಸ್ ಮಕ್ಕಳಿಗೆ ಅದರಲ್ಲೇ ನಿರತರಾಗಿ ಸಮಾಜ ಸೇವೆ ಸಲ್ಲಿಸ್ತಾ ಇರತಕ್ಕಂಥ ಲಕ್ಷಾಂತರ ಶಿಕ್ಷಕರಿಗೆ ನಾನು ಹೃದಯ ತುಂಬಿ ಹಾರೈಸ್ತಾ ಇದ್ದೀನಿ. ಅವ್ರಿಗೆ ಒಳ್ಳೆಯದಾಗಲಿ, ಒಂದು ಗ್ರೇಟ್ ಸಲ್ಯೂಟ್. ಸಾಕಷ್ಟು ಸಂದರ್ಭಗಳಲ್ಲಿ ಟ್ರಾಫಿಕ್ರನ್ನ ಕಂಟ್ರೋಲ್ ಮಾಡಲಿಕ್ಕೆ ಬೇರೆ ಬೇರೆ ರೀತಿಯ ಪರಿಸರ ಜಾಗೃತಿ ಕೆಲಸಗಳಿಗೆ ಇವರೆಲ್ಲ ತಮ್ಮನ್ನು ತೊಡಗಿಸ್ಕೊಂಡು ಸಮಾಜದ ಒಳಿತಿಗಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ನಾನು ಮತ್ತೊಮ್ಮೆ ಹಾರ್ದಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅದರ ಜೊತೆಗೆ ನಮ್ಮೆಲ್ಲರ ಪ್ರೀತಿಯ ಪಂಜೆ ಮಂಗೇಶರಾಯರ ಜನ್ಮದಿನ. ಪಂಜೆ ಮಂಗೇಶರಾಯರಂದ್ರೆ ಯಾರಿಗೆ ಗೊತ್ತಿಲ್ಲ ಹೇಳಿ, ಕವಿಗಳು, ಸಾಹಿತಿಗಳು. ಅದರ ಜೊತೆಗೆ ವಿಶೇಷವಾಗಿ ನಮ್ಮ ದಕ್ಷಿಣ ಕನ್ನಡದ ಪಂಜೆ ಗ್ರಾಮದಲ್ಲಿ ಜನಿಸಿರ್ತಕ್ಕಂಥ ಪೂಜ್ಯರು 1874 ಫೆಬ್ರವರಿ 22ರಂದು ಇವರ ಜನ್ಮವಾಗತ್ತೆ. ಶಿಶು ಸಾಹಿತ್ಯ ಸೇರಿದಂತೆ ನಾಟಕಗಳು ಸೇರಿದಂತೆ ಹಲವಾರು ಕೋಟೆ ಚಿನ್ನೆಯ ಕಿರು ಕಾದಂಬರಿ, ಹುತ್ತರಿಯ ಹಾಡು, ನಾಗರಹವೆ, ತೆಂಕಣ ಗಾಳಿಯಾಟ ಇವರ ಒಂದು ಪ್ರಮುಖ ಕವಿತೆಗಳು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಪೂಜ್ಯರು 1937ರಲ್ಲಿ ನಮ್ಮನ್ನೆಲ್ಲ ಅಗಲ್ತಾರೆ. ಹಲವಾರು ಪ್ರಶಸ್ತಿಗಳು, ಹಲವಾರು ಇದಕ್ಕೆ ಇವರಿಗೆಲ್ಲ ಗೌರವವನ್ನು ಸಲ್ಲಿಸಲಾಗಿದೆ ರಾಜ್ಯ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ. ಸೊ ಅಂಥ ಪ್ರೀತಿಯ ಪಂಜೆ ಮಂಗೇಶರಾಯರ ಜನ್ಮದಿನ ಕೂಡ ಇವತ್ತಿದೆ. ಅದೇ ರೀತಿ ಮತ್ತೊಬ್ಬರು ಸಾಹಿತಿಗಳಾಗಿರ್ತಕ್ಕಂಥ ವೀಣಾ ಶಾಂತೇಶ್ವರ್ ಅವರ ಹುಟ್ಟುಹಬ್ಬ. ನಮ್ಮ ಧಾರವಾಡದ
ಒಂದು ಗ್ರಾಮದವರು ಇವರು. ಫೆಬ್ರವರಿ 22, 1945ರಂದು ಜನಿಸಿರ್ತಕ್ಕಂಥ ಪೂಜ್ಯ ಮೇಡಮ್ ಅವರು ವೀಣಾ ಶಾಂತೇಶ್ವರ್ ಅವರು. ಮುಳ್ಳುಗಳು, ಕವಲು, ಹಸಿವು, ಅದೇ ರೀತಿ ಹಲವಾರು ಕಾವ್ಯಗಳನ್ನು ಇವರು ರಚಿಸಿದ್ದಾರೆ. ಹಲವಾರು ವಿಮರ್ಶಕಾತ್ಮಕ ಕೃತಿಗಳನ್ನು ಕೂಡ ಇವರು ರಚಿಸಿದ್ದಾರೆ. ಇವರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿದೆ. ಸೊ ಇದಿಷ್ಟು ಇವತ್ತಿನ ದಿನ ವಿಶೇಷ. ಅದೇ ರೀತಿ ಸಾಕಷ್ಟು ಜನ ಹುಟ್ಟುಹಬ್ಬಕ್ಕೆ ಕೂಡ ಒಂದು ಶುಭಾಶಯಗಳನ್ನ ತಿಳಿಸ್ಲಿಕ್ಕೆ ನಮ್ಮನ್ನು ಕೇಳ್ಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ನಾನು ಅನಂತರದಲ್ಲಿ ತಿಳಿಸ್ತೀನಿ. ಎಲ್ಲರಿಗೂ ಕೂಡ ಹುಟ್ಟುಹಬ್ಬದ ಫೋಟೋಸ್ಗಳನ್ನ ಕೂಡ ಕೆಲವೊಬ್ಬರು ಕಳಿಸಿದ್ದಾರೆ. ಅವೆಲ್ಲ ವಿಚಾರಗಳನ್ನ ತಿಳಿಸ್ತೀನಿ. ನಾನು ತುಂಬ ಹೇಳ್ತಾ ಇರ್ತೀನಿ, ಅದು ಯಾಕೋ ಗೊತ್ತಿಲ್ಲ ನಮ್ಮ ಜನರಿಗೆ ತಲುಪ್ತಾನೆ ಇಲ್ಲ ಅಂತ ಅಂದ್ಕೊಳ್ತೀನಿ. ತುಂಬ ಬೇಸರದಿಂದ ಮತ್ತೊಂದು ಫ್ರಾಡ್ ಬಗ್ಗೆ ಹೇಳಲೇಬೇಕಾಗಿದೆ. ಮತ್ತೊಂದು ಫೇಕ್ ಕಾಲ್ನ ರಿಸೀವ್ ಮಾಡಿರ್ತಕ್ಕಂಥ ನಮ್ಮ ದಾವಣಗೆರೆ ಮಹಿಳೆ. ತುಂಬ ನೋವಾಗತ್ತೆ. ಎಲ್ಲ ಕಡೆ ಕಳ್ಕೊಂಡ್ರೂ ನೋವಾಗತ್ತೆ, ಆದರೂ ನಮ್ಮ ದಾವಣಗೆರೆ ಕಳ್ಕೊಂಡ್ಬಿಟ್ರಂತೂ ನಂಗೆ ತುಂಬಾ ಇನ್ನೂ ಹೆಚ್ಚು ನೋವಾಗತ್ತೆ. ಒಂದು ಯಾರ್ದೋ ಎಡವಟ್ಟು ಕಾಲನ್ನು ರಿಸೀವ್ ಮಾಡಿ ಲಾಭದ ಆಸೆಗೆ ಹೋಗಿ 27 ಲಕ್ಷ ರೂಪಾಯಿಯನ್ನು ಕಳ್ಕೊಂಡಿದ್ದಾರೆ. ಸೊ ಬೇಜಾರಾಗತ್ತೆ. ಚಿಕ್ಕಮಣ್ಣಿ ದೇವರಾಜ ಬಡಾವಣೆಯ ಒಬ್ಬ ಮಹಿಳೆ ಇವರು. ಯಾರೋ ಒಬ್ಬರು ಕಾಲ್ ಮಾಡಿಬಿಟ್ಟು ಈ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಡಬಲ್ ಬರುತ್ತೆ ಅಂತ ಹೇಳಿ ಮೋಸ ಮಾಡಿದ್ದಾರೆ. ಸೊ ಏನು ಮಾಡೋಕ್ಕಾಗಲ್ಲ. ಅವರು ಸೈಬರ್ ಕ್ರೈಮ್ಗೆ ಪೊಲೀಸಿಗೆ ಇನ್ಫಾರ್ಮ್ ಮಾಡಿದ್ದಾರೆ. ನೋಡಬೇಕು, ಏನಾದರೂ ಪಾಸಿಬಿಲಿಟೀಸ್ ಇದ್ದರೆ, ಅವ್ರ ಅದೃಷ್ಟ ಇದ್ದರೆ ದುಡ್ಡು ಬಂದರೂ ಬರ್ಬೋದು. ಅದೇ ರೀತಿ ಪ್ರೋತ್ಸಾಹಧನ ವಿತರಣೆ ಮಾಡ್ತಿದ್ದಾರೆ. ನಗರದ MCC ಬಿ ಬ್ಲಾಕ್ನಲ್ಲಿರ್ತಕ್ಕಂಥ ಶ್ರೀ ಸದ್ಯೋಜಾತ ಸ್ವಾಮಿ ಮಠದಲ್ಲಿ ಇವತ್ತು ಪ್ರಸನ್ನಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಪೌರ ಕಾರ್ಮಿಕರ ಮಕ್ಕಳಿಗೆ ಪ್ರೋತ್ಸಾಹಧನವನ್ನು ವಿತರಣೆ ಮಾಡ್ತಾ ಇದ್ದಾರೆ. ಸೊ ಸಾಯಂಕಾಲ 6:15ಕ್ಕೆ ಈ ಕಾರ್ಯಕ್ರಮ ಇದೆ. ಸೊ ಎಲ್ಲರೂ ಬನ್ನಿ ಅಂಥೇಳಿ ಪ್ರೀತಿಯಿಂದ ಅವರು ಆಹ್ವಾನ ಮಾಡಿದ್ದಾರೆ. ಇನ್ನೊಂದು ಕರೆ ಬರ್ತಾ ಇದೆ, ಮಾತಾಡೋಣ ಅವ್ರ ಜೊತೆ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಮಂಜುಳಾ ಮೇಡಮ್, ಹೇಗಿದ್ದೀರಿ? ತಿಂಡಿ ಆಯಿತಾ ಮೇಡಮ್? ಆಯ್ತು ಸರ್. ಓಕೆ, ಹೇಳಿ ಮೇಡಮ್, ಇವತ್ತು ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ಶುಭಾಶಯ ಇಲ್ಲ ಸರ್. ಓಕೆ, ಸೊ ಇವತ್ತು ವಿಶೇಷವಾಗಿ ಮಹಿಳಾ ಸ್ಕೌಟ್ ಆ್ಯಂಡ್ ಗೈಡ್ಸ್ ದಿನಾಚರಣೆ ಇದೆ. ಸೊ ಇದನ್ನು ವಿಶೇಷವಾಗಿ ವಿಶ್ವ ಚಿಂತನಾ ದಿನ ಅಂತ ಹೇಳ್ತಾರೆ. ಏಕೆಂದರೆ ನಮ್ಮ ಮಹಿಳೆಯರಿಗೆ ಆಧ್ಯಾತ್ಮದ ಕಡೆ ಒಲವು ಬರಬೇಕು, ಅವರಿಗೆ ಒಂದು ಮುಕ್ತವಾಗಿರ್ತಕ್ಕಂಥ ವೇದಿಕೆ ಬೇಕು ಚರ್ಚಿಸಲಿಕ್ಕೆ, ಅಧ್ಯಯನ ಮಾಡಲಿಕ್ಕೆ ಅನ್ನೋ ಕಾರಣಕ್ಕೆ ಈ ಒಂದು ವಿಶೇಷ ದಿನವನ್ನು ಇಡಲಾಗಿದೆ. ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸ್ಕೌಟ್ ಆ್ಯಂಡ್ ಗೈಡ್ಸ್ ಒಳ್ಳೇದು ಸರ್. ಅದು ಚೆನ್ನಾಗಿ ಈ ಸೋಷಿಯಲ್ ವರ್ಕ್ ಮಾಡ್ತಾರೆ ಸ್ಕೌಟ್ ಆ್ಯಂಡ್ ಗೈಡ್ಸ್ನವರು. ಮತ್ತೆ ಅವೆಲ್ಲ ಕ್ಯಾಂಪ್ಗಳು ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಸರ್. ನಮ್ಮ ತಂಗಿ ರಾಷ್ಟ್ರ ಪುರಸ್ಕಾರ ತಗೊಂಡಿದ್ದಾಳೆ ಸರ್ ಸ್ಕೌಟ್ ನಲ್ಲಿ. ಸೂಪರ್. ಮತ್ತೆ ಮೆಡಿಕಲ್ಗೆ ಮತ್ತೆ BEdಗೆ TCSಗೆ ಮತ್ತೆ ಮೆಡಿಕಲ್ಗೆ ರಿಸರ್ವೇಶನ್ ಇತ್ತು ಸರ್ ಅವಾಗ. ಹೌದು, ಇವಾಗಲೂ ಕೂಡ ಇದೆ. ಅದರಲ್ಲಿ ವಿಶೇಷವಾಗಿ ಆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಗರ್ಲ್ಸ್ ಮತ್ತು ಮಕ್ಕಳು ಏನು ಅಡ್ವಾಂಟೇಜ್ ಅಂದರೆ, ಯಾವುದಾದ್ರೂ ಒಂದು ಪ್ರಕೃತಿ ವಿಕೋಪ ಆದಾಗಲೂ ಕೂಡ ಆ ಮಕ್ಕಳು ಹೋಗ್ಬಿಟ್ಟು ಏನು ನಿಷ್ಕಲ್ಮಶ ಹೃದಯದಿಂದ ಸೇವೆಯನ್ನು ಸಲ್ಲಿಸ್ತಾರೆ. ಮಾಡ್ತಾರೆ. ಈ ಬ್ಲಡ್ ಡೊನೇಟ್ ಮಾಡೋದಾಗಿರ್ಬೋದು, ಮತ್ತೆ ಅದ್ರ ಜೊತೆಗೆ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಶಿಸ್ತನ್ನು ಕಲಿಸಲಾಗಿರುತ್ತೆ. ಸೊ ಬೆಳಗ್ಗೆ 5 ಗಂಟೆಗೆಲ್ಲ ಎದ್ದು ಅವರು ಕ್ಯಾಂಪಸ್, ಒಂದು ವಾರ 10 ದಿವಸ ಇನ್ನು ಕ್ಯಾಂಪ್ಗಳಿರುತ್ತೆ. ಆ ಕ್ಯಾಂಪ್ಗಳಲ್ಲಿ ತರಹೇವಾರಿ ವಿದ್ಯೆಗಳನ್ನು ಕಲಿತಾರೆ. ಯಾವ ಮಟ್ಟಕ್ಕೆ ಅಂದರೆ, ಅವರೇ ಡಾಕ್ಟರ್ ಥರ ಫಸ್ಟ್ ಏಡ್ ಕೂಡ ಮಾಡ್ತಾರೆ, ಇಂಜೆಕ್ಷನ್ಸ್ಗಳನ್ನ ಕೂಡ ಮಾಡೋದು ಕಲ್ತಿರ್ತಾರೆ, ಬ್ಯಾಂಡೇಜ್ಗಳನ್ನ ಮಾಡ್ತಾರೆ, ಸಣ್ಣ ಪುಟ್ಟ ಔಷಧಿಗಳನ್ನ ಕೂಡ, ಎಮರ್ಜೆನ್ಸಿ ಔಷಧಿಗಳನ್ನ ಕೊಡೋದು ಕೂಡ ಅವರಿಗೆ ಕಲಿಸಲಾಗಿರುತ್ತೆ. ಏಕೆಂದರೆ ಪ್ರಕೃತಿ ವಿಕೋಪ ಆದಾಗ ಅಥವಾ ಈ ಒಂದು ಸಡನ್ ಆಗಿ ಫ್ಲಡ್ ಬಂತು ಅಂದರೆ ಸಾವಿರಾರು ಜನ ನಿರಾಶ್ರಿತರಾಗ್ಬಿಡ್ತಾರೆ. ಅಂಥ ಸಂದರ್ಭಗಳಲ್ಲಿ ಡಾಕ್ಟರ್ ಹತ್ರನೂ ಅದಕ್ಕೆ ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಹೋಗಿದ್ಲು ಸರ್ ನಮ್ಮ ತಂಗಿಗೆ. ನಮ್ಮೂರಲ್ಲೇ ಇದ್ದಿದ್ದವಳು ಗೈಡೆನ್ಸ್ ಸ್ಕೌಟ್ ಆ್ಯಂಡ್ ಗೈಡ್ಸ್ ಮಾಡ್ಬೇಕಾದ್ರೆ ಇಲ್ಲೇ ದಾವಣಗೆರೆ ಡಿಸ್ಟ್ರಿಕ್ಟ್ ನಲ್ಲಿ ತಗೊಂಡಿದ್ದವಳು. ರಾಷ್ಟ್ರ ಪುರಸ್ಕಾರ ಆಗಿದೆ ಸರ್. ಅದು ರಾಷ್ಟ್ರಪತಿಗಳಿಂದ ಪ್ರಶಸ್ತಿ ತಗೊಂಡಿದ್ದಾರೆ. ವಾ, ತುಂಬ ಅದ್ಭುತವಾಗಿರ್ತಕ್ಕಂಥ ವಿಚಾರ. ಸೊ ನಾನು ಎಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ, ಸೊ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆ ಒಂದಷ್ಟು ಈ ರೀತಿ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಆಗಿರ್ಬೋದು, NCC ಆಗಿರ್ಬೋದು, RSS ಆಗಿರ್ಬೋದು, ಅಥವಾ ಇತರೆ ಯಾವುದೇ ಒಂದು ಚಟುವಟಿಕೆಗಳಲ್ಲಿ, ಕ್ರೀಡೆಗಳಲ್ಲಿ ಅವ್ರಿಗೆ ತೊಡಗಲಿಕ್ಕೆ ಅವಕಾಶ ಮಾಡಿಕೊಡಿ. ಏಕೆಂದರೆ ಸಮಾಜ ಸೇವೆ ಮಾಡ್ತಕ್ಕಂಥ ಒಂದು ಅವಕಾಶ ಆದರೆ ಅವರಿಗೆ ಇದರಲ್ಲಿ ಉದ್ಯೋಗಗಳಲ್ಲಿ ರಿಸರ್ವೇಷನ್ ಕೋಟಾ ಕೂಡ ಸಿಗುತ್ತೆ, ಪರೀಕ್ಷೆಗಳಲ್ಲಿ ಕೃಪಾಂಕ ಇಟ್ಟಿರ್ತಾರೆ, ಸಾಕಷ್ಟು ಅಡ್ವಾಂಟೇಜಸ್ ಇದೆ ಮಕ್ಕಳಿಗೆ. ಎಸ್, ಒಳ್ಳೆಯದಾಗಲಿಮ್ಮ, ಥ್ಯಾಂಕ್ ಯು. ಸೊ ಒಂದು ಪ್ರಶ್ನೆ ಕೇಳಿದರೆ ಉತ್ತರ ಹೇಳ್ಬೋದಾ? ಓಕೆ. ಸಸ್ಯದ ಯಾವ ಭಾಗವು ಭೂಮಿಗಿಂತ
ಕೆಳಗಿದೆ ಅಂಥೇಳಿ. ಬಹುಶಃ ಇದು ನಿಮ್ಗೆ ತುಂಬ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ ಅಂತ ಅಂದ್ಕೊಳ್ತೀನಿ. ಹೂವು, ಕಾಂಡ, ಬೇರು, ಎಲೆ. ಬೇರು ಸರ್. ಶೋರಾ? ಶೋರ್. ಓಕೆ. ಸೊ ಅದಕ್ಕೆ ನಾನು ಹೇಳಿದೆ. ಸೊ ನಿಮಗೆ ಏಕೆಂದರೆ ಮಹಿಳೆಯರಿಗೆ ಗಿಡಗಳನ್ನು ಬೆಳೆಸ್ತಕ್ಕಂಥದ್ದು ತುಂಬ ಅಚ್ಚುಮೆಚ್ಚಿನ ಕೆಲಸ. ಹೂವಿನ ಗಿಡಗಳಾಗಿರ್ಬೋದು, ತರಕಾರಿ ಗಿಡಗಳನ್ನಾದರೂ ಬೆಳೆಸ್ತಾನೆ ಇರ್ತೀರಿ. ಎಸ್, ಬೇರು ಸಸ್ಯದ ಕೆಳಭಾಗದಲ್ಲಿರುತ್ತೆ, ಭೂಮಿಗಿಂತ ಕೆಳಭಾಗದಲ್ಲಿರುತ್ತೆ. ಸೊ ಸರಿ ಉತ್ತರವನ್ನು ಕೊಟ್ಟಿದ್ದೀರಿಮ್ಮ, ಧನ್ಯವಾದಗಳು. ಸೊ ಶನಿವಾರ ದಿನ ವಿಶೇಷ ಯಾವುದಾದ್ರೂ ಗೀತೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಪಂಜೆ ಮಂಗೇಶ್ವರ ರಾಯರದ್ದು ಹುಟ್ಟುಹಬ್ಬ ಅಂತ ಹೇಳಿದ್ರಲ್ಲ ಸರ್, ಪಂಜೆ ಮಂಗೇಶ್ವರ ರಾಯರದ ಒಂದು ಪದ್ಯ ಇತ್ತು ನಮಗೆ. ಆ ಪದ್ಯದೊಂದು ಎರಡು ಅಂತ ಹೇಳಿ. ಖಂಡಿತ ಖಂಡಿತ ಹೇಳಿಮ್ಮ. ಮೂಡುವನು ರವಿ ಮೂಡುವನು, ಕತ್ತಲೊಡನೆ ಜಗಳಾಡುವನು, ಮೂಡಣ ರಂಗಸ್ಥಳದಲ್ಲಿ ನೆತ್ತರು ಮಾಡುವನು, ಕುಣಿದಾಡುವನು. ಏರುವನು ರವಿ ಏರುವನು, ಬಾನಲಿ ಸಣ್ಣಗೆ ತೋರುವನು, ಏರಿದ್ದವನು ಚಿಕ್ಕವನಾಗಲೇಬೇಕು ಎಂಬ ಮಾತನ್ನು ಸಾರುವನು. ಓಕೆ ಓಕೆ, ತುಂಬ ಸುಂದರವಾಗಿರ್ತಕ್ಕಂಥ ಪದ್ಯ. ಪಂಜೆ ಮಂಗೇಶ್ವರ. ಸರ್ ಅದು ತುಂಬ ಸರಳವಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಬರಿತಾ ಇರ್ತಕ್ಕಂಥ ವ್ಯಕ್ತಿಗಳಾಗಿದ್ದರು. ಎಸ್, ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಸೊ ಒಳ್ಳೆಯದಾಗಲಿ, ಹೀಗೆ ಕರೆ ಮಾಡ್ತಾ ಇರಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಯಾ, ಎಸ್ ವೀಕ್ಷಕರೇ, ಸೊ ಮುಂದಿನ ಕರೆಯನ್ನು ಸ್ವೀಕರಿಸೋದಕ್ಕಿಂತ ಮುಂಚೆ ಇನ್ನೊಂದು ಪ್ರಶ್ನೆಯನ್ನು ಹೇಳ್ಬಿಡ್ತೀನಿ. ಟ್ರಾಫಿಕ್ ಸಿಗ್ನಲ್ನ ಕೆಂಪು ಬಣ್ಣದ ಅರ್ಥವೇನು ಅಂಥೇಳಿ. ಸೊ ಇದನ್ನು ಬಹುಶಃ ನನ್ನೆಲ್ಲ ಕಾಲೇಜ್ ಮಿತ್ರರಿಗೆ ಅಥವಾ ಬೈಕ್ ಸವಾರಿ ಮಾಡ್ತಾ ಇರೋರಿಗೆ ಕೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಯಾಕೆ ಅಂದರೆ ಎಷ್ಟೋ ಸಂದರ್ಭಗಳನ್ನ ನಾನು ನೋಡ್ತೀನಿ, ಅಲ್ಲಿ ರೆಡ್ ಸಿಗ್ನಲ್ ಇರುತ್ತೆ, ಟ್ರಾವೆಲ್ ಮಾಡೋರು ಮಾಡ್ತಾನೆ ಇರ್ತಾರೆ. ಎಸ್, ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ಮೇಡಮ್. ನಮಸ್ತೆ ಸುಧಾ ಮೇಡಮ್, ಹೇಗಿದ್ದೀರಿ? ನಮಸ್ತೆ ಸರ್, ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಎಸ್, ತಿಂಡಿ ಆಯ್ತಮ್ಮ? ಆಯ್ತು ಸರ್, ಪಲಾವ್ ಮಾಡಿದ್ದು ಸರ್. ಪಲಾವ್. ಹೇಳಿಮ್ಮ. ಸೊ ಇವತ್ತು ದಿನ ವಿಶೇಷವನ್ನು ಹೇಳೋದಾದರೆ ಪಂಜೆ ಮಂಗೇಶ್ವರಾಯರ ಹುಟ್ಟುಹಬ್ಬ. ಅದರ ಜೊತೆಗೆ ಇವತ್ತು ಗುರುಕೊಟ್ರೇಶ್ವರನ ಒಂದು ತೇರಿದೆ. ನಮ್ಮ ಧಾರವಾಡದ ವೀಣಾ ಕಾಂತೇಶ್ವರ ಅವರ ಹುಟ್ಟುಹಬ್ಬ ಕೂಡ ಇದೆ. ಹಾಂ, ಅವ್ರಿಗೆಲ್ಲರಿಗೂ ನಮ್ಮ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ಧನ್ಯವಾದಗಳು. ಸೊ ಆಮೇಲೆ ಕೊಟ್ಟೂರ್ಗೂ ಎಲ್ಲ ಯಾರು ಪಾದಯಾತ್ರೆಗೆಲ್ಲ ಹೋಗಿದಾರೋ, ಆಮೇಲೆ ಮೊನ್ನೆ ದೀಡ್ ನಮಸ್ಕಾರ ಹಾಕೊಂಡು ಹೋಗಿದ್ರು ಅಂತ ಹೇಳಿದ್ರಲ್ಲ ಸರ್ ದೇವರಿಗೆ, ಅವ್ರಿಗೂ ಕೂಡ ನಮ್ಮ ಕಡೆಯಿಂದ ಕೃತಜ್ಞತೆಗಳನ್ನ ನಾವು ಹೇಳ್ತೀವಿ ಸರ್. ಎಸ್ ಮ್ಯಾಸ್, ಖಂಡಿತ. ಯಾಕೆಂದರೆ ನಾವು ಪಾದಯಾತ್ರೆ ಮಾಡೋದೇ ಕಷ್ಟ, ಆದರೆ ಇಲ್ಲಿಂದ ಕೊಟ್ಟೂರ್ವರೆಗೂ ದೀಡ್ ನಮಸ್ಕಾರ ಹಾಕೊಂಡು ಹೋಗೋದು ಅಂದರೆ ಅದು ನಿಜಕ್ಕೂ ನಂಬಲಾಸಾಧ್ಯವಾಗಿರ್ತಕ್ಕಂಥ ಕೆಲಸ ಅಲ್ವಾ? ಸೊ ಅವ್ರು ಹೇಳಿದ ಒಂದೇ ಮಾತು ಏನಂದರೆ, ಕೊಟ್ಟೂರೇಶ್ವರನ ಅನುಗ್ರಹ ಇದ್ದರೆ ಏನು ಬೇಕಾದರೂ ಆಗತ್ತೆ ಅಂತ ಹೇಳಿ. ನಾವೆಲ್ಲ ಒಂದು ಇಲ್ಲಿಂದ ಒಂದು ಪಕ್ಕದಲ್ಲಿರ್ತಕ್ಕಂಥ ಕಿರಾಣಿ ಅಂಗಡಿಗೆ ಹೋಗ್ಬೇಕು ಅಂದರೆ ಬೈಕ್ ಬೇಕು, ಇಲ್ಲ ಅಂದರೆ ಮಾರ್ಕೆಟ್ಗೆ ಹೋಗಿ ಬರಬೇಕು ಅಂದರೆ ನಮ್ಗೆ ಆಟೋ ಬೇಕು ಅಲ್ವಾ? ಆದರೆ ಇಲ್ಲಿಂದ 96 ಹೆಚ್ಚು ಕಡಿಮೆ 95-96 ಕಿಲೋಮೀಟರ್ ಇರಬೇಕು ಅಂತ ಅಂದ್ಕೊಳ್ತೀನಿ ಕೊಟ್ಟೂರು. ಸೊ ಇಲ್ಲಿಂದ ಅಲ್ಲಿವರೆಗೂ ಕೂತು ಎದ್ದು ಅವ್ರು ದೀಡ್ ನಮಸ್ಕಾರ ಹಾಕಬೇಕು ಅಂದರೆ ಹೆಚ್ಚು ಕಡಿಮೆ ಒಂದು 10,000 ಬಾರಿ ಎದ್ದಿರ್ಬೇಕು, ಇನ್ನೂ ಜಾಸ್ತಿನೇ ಎದ್ದಿರ್ಬೋದೇನೋ. ಸೊ ಅಷ್ಟು ಬಾರಿ ಎದ್ದೇಳಬೇಕು, ಮಲ್ಕೋಬೇಕು, ನಮಸ್ಕಾರ ಮಾಡಬೇಕು ಅಂದರೆ ಆ ಭಗವಂತ ಅವ್ರಿಗೆ ಅಲ್ವಾ? ಸುಮ್ನೆ ಆಗಲ್ಲ ಸರ್. ಅದು ಹೇಳ್ಬೇಕು ಅಂದ್ರೆ ದೇವ್ರ ಮಹಿಮೆನೇ ಅದನ್ನ ಶಕ್ತಿ ಕೊಟ್ಟಿರ್ಬೋದು ಅಂತಂದ್ರೆ ನಾವು ಕೇಳ್ತೀವಿ ಸರ್. ಖಂಡಿತ ಖಂಡಿತ. ನಿಜಕ್ಕೂ ಅದು ನೆನೆಸ್ಕೊಂಡ್ರೆ ನನಗೆ ಮೈಯೆಲ್ಲ ರೋಮಾಂಚನ ಅನ್ಸುತ್ತೆ. ಹೇಗೆ ಮಾಡಿರ್ಬೋದು ಆ ವ್ಯಕ್ತಿ, ಅದು ದಾವಣಗೆರೆಯಿಂದ ಅಲ್ಲಿವರೆಗೂ ಅಂತ ಹೇಳಿ. ಸೊ ಕಲ್ಪನೆಗೂ ನಿಲುಕದೇ ಇರ್ತಕ್ಕಂಥದ್ದನ್ನ ಎಲ್ಲರೂ ಮಾಡ್ತಿದ್ದಾರೆ. ಆ ಭಗವಂತ ಅವ್ರಿಗೆ, ನಾನು ಅದಕ್ಕೆ ಹೇಳ್ಬಿಟ್ಟೆ, ಸೊ ಬೇರೆ ಎಲ್ಲರದನ್ನ ಒಂದು ಸ್ವಲ್ಪ ಲೇಟಾಗಿ ವಿಶ್ ಪೂರ್ತಿ ಮಾಡಿದ್ರೆ ಪರವಾಗಿಲ್ಲ, ಆ ಮನುಷ್ಯನ ಏನು ಕೇಳ್ಕೊಂಡಿದ್ದಾನೆ ಮೊದಲು ಕೊಟ್ಬಿಡಪ್ಪ ಅಂತೇಳಿ. ಹೌದು ಸರ್, ನಮ್ಮ ಕಡೆಯಿಂದನೂ ಅವರಿಗೆ ಒಳ್ಳೇದೇ ಆಗಲಿ ಅಂತ ನಾವು ಕೇಳ್ಕೊಂತೀವಿ. ಖಂಡಿತಮ್ಮ, ಖಂಡಿತ. ಥ್ಯಾಂಕ್ ಯು ಮಾ. ಸೊ ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ? ಹೇಳ್ತೀವಿ ಸರ್. ಸೊ ಇದು ಪ್ರಶ್ನೆ ಕೇಳೋದಕ್ಕಿಂತ ಸ್ವಲ್ಪ ಚಿಕ್ಕ ಮಕ್ಕಳಿಗೆ ಕೇಳಿದ್ರೆ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಏಕೆಂದರೆ ನಮ್ಮ ದೊಡ್ಡವ್ರು ಯಾರು ಈ ಪ್ರಶ್ನೆನ ಕೇಳಿದ್ರು ಕೂಡ ಅರ್ಥ ಮಾಡಿಕೊಂಡು ನಡ್ಕೊಳೋ ರೀತಿಲಿ ನಮ್ಮವ್ರು ಯಾರು ದೊಡ್ಡವ್ರು ಇಲ್ಲ ಅಂತ ಅನಿಸುತ್ತೆ. ಎಲ್ಲರೂ ಅಲ್ಲ, ಸ್ವಲ್ಪ ಜನ. ಯಾಕೆಂದರೆ ಪ್ರಶ್ನೆ ಏನಿದೆ ಅಂದರೆ, ಟ್ರಾಫಿಕ್ ಸಿಗ್ನಲ್ನ ಕೆಂಪು ಬಣ್ಣದ ಅರ್ಥವೇನು ಅಂತ. ಕೆಂಪು ಬಣ್ಣದ ಅರ್ಥವೇನು ಅಂದ್ರೆ ಏನೋ ವೆಹಿಕಲ್ ಬರ್ತಿದ್ದಾಗೆ ಯಾರನ್ನು ಮುಂದೆ ಹೋಗ್ಬೋದು ಅನ್ನೋದು ಒಂದು ಸೂಚನೆ ತೋರಿಸುತ್ತೆ ಸರ್ ಅಲ್ವಾ? ಸೊ ಸಿಗ್ನಲ್ ಬಿದ್ದಿದೆ, ನೀವು ಮುಂದಕ್ಕೆ ಹೋಗಬೇಡಿ, ಬೇರೆಯವರು ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅಂತ ಅರ್ಥ ಅದು. ಸೊ 4 ಸಿಗ್ನಲ್ಗಳಿರುತ್ತೆ. 4 ಸಿಗ್ನಲಲ್ಲಿ ನಮ್ಮ ಎದುರುಗಡೆ ಏನಾರು ರೆಡ್ ಸಿಗ್ನಲ್ ಇದೆ ಅಂದರೆ
ಸಾರಿ 3 ಸಿಗ್ನಲ್ ಇರುತ್ತೆ 4 ರೋಡ್ಗಳಲ್ಲಿ. ಸೊ ನಮ್ಮ ಎದುರುಗಡೆ ಏನಾದ್ರು ಒಂದು ರೆಡ್ ಸಿಗ್ನಲ್ ಬಿದ್ದಿದೆ ಅಂದರೆ ದಯವಿಟ್ಟು ನೀವೀಗ ಹೊರಡಬೇಡಿ, ಆ ಕಡೆ 3 ರಸ್ತೆಯಿಂದ ಬೇರೆಯವರು ಹೊರಡ್ತಾರೆ ಅಂತ ಒಂದು ಸೂಚನೆ ಅದು. ಆದರೆ ನಮ್ಮವರು ಯಾವ ಮಟ್ಟಕ್ಕೆ ಬುದ್ಧಿವಂತರು ಅಂದರೆ ಅವ್ರ ಪಾಡಿಗೆ ಅವ್ರು ಹೋಗ್ಲಿ, ನಮ್ಮ ಪಾಡಿಗೆ ನಾವು ಹೋಗೋಣ ಅಂತ ಹೋಯ್ತಿರ್ತಾರೆ ಸುಮ್ಮನೆ. ಆತುರದಲ್ಲಿ ಇರ್ತಾರೆ ಸರ್. ಅದು ಹೆಂಗೆ ಅದು ಇದಾಗುತ್ತೆ ಅನ್ನೋದು ಅರ್ಥ ಮಾಡ್ಕೊಳ್ಳಲ್ಲ ಸರ್ ಅವರು. ಹೌದು ಹೌದು, ತುಂಬ ಬೇಜಾರಾಗುತ್ತೆ. ಇನ್ನೂ ಒಂದು ಏನು ಅಂದರೆ, ನಾನು ಎಲ್ಲರಲ್ಲಿ ನಮ್ಮ ಇನ್ನೊಮ್ಮೆ V1 ವಾಹಿನಿ ಮೂಲಕ ಕೇಳ್ಕೊಳ್ತೀನಿ, ತುಂಬ ಕಡೆ ಲೆಫ್ಟ್ ಫ್ರೀ ಇಟ್ಟಿರ್ತಾರೆ. ಆದರೆ ಎಷ್ಟು ಬುದ್ಧಿವಂತರು ನಮ್ಮ ಜನ ಅಂದರೆ, ಆ ಪರ್ಸೆಂಟೇಜ್ ಆಫ್ ಜಾಗನ ರಿಸರ್ವ್ ಇಟ್ಟಿರ್ತಾರೆ ಪೊಲೀಸ್ನವರು. ಯಾರಿಗೆ ಲೆಫ್ಟ್ ಅರ್ಜೆಂಟ್ ಹೋಗ್ಲಿಕ್ಕಿದೆ ಅವರು ಉಚಿತವಾಗಿ ಹೋಗ್ಬೋದು, ಅವ್ರು ರೆಡ್ ಸಿಗ್ನಲ್ ಕಾಯೋ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ಬೋರ್ಡ್ ಹಾಕಿ ಎಡಗಡೆ ಉಚಿತವಾಗಿ ಚಲಿಸಿ ಅಂತ ಎಲ್ಲದನ್ನೂ ಬರೆದಿರ್ತಾರೆ. ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಎಲ್ಲಾದರೂ ಬರ್ತಾರೆ. ಆದರೆ ನಮ್ಮವರು ಅಲ್ಲೂ ತೊಗೊಂಡೋಗ್ಬಿಟ್ಟು ಆಟೋ ನಿಲ್ಸ್ಕೋತಾರೆ, ಇಲ್ಲ ಬೈಕ್ಗಳು ನಿಲ್ಸ್ಕೋತಾರೆ, ದೊಡ್ಡ ದೊಡ್ಡ ಲಾರಿಗಳನ್ನ ನಿಲ್ಸ್ಕೋತಾರೆ. ಅವ್ನು ಫ್ರೀ ಲೆಫ್ಟ್ ಹೋಗ್ಬೇಕಿರೋ ನಾರು ನೋಡಿತಾ ಇರಬೇಕು, ಏನು ಡಿಫ್ರೆನ್ಸ್ ಆಗಲ್ಲ ಅವ್ರಿಗೆ. ತಡ್ರಿ ಸಿಗ್ನಲ್ ಇದೆ ಎದುರುಗಡೆಗೆ ಅಂತ ಹೇಳ್ತಾರೆ. ಹೌದು ಸರ್. ಏನಾರ ತೊಂದ್ರೆ ಆಯ್ತು ಅಂದ್ರೆ ಅವ್ರ ಮೇಲೆ ಹಾಕೊಳ್ಳಲ್ಲ ಸರ್ ಅವರು. ಯಾರು ಇದು ಮಾಡಿರ್ತಾರೋ ಅವ್ರ ಮೇಲೆ ಅದು ಇದಾಗುತ್ತೆ ಸರ್. ಅದು ನಿಜ ನಿಜ. ಮೇಲೆ ಏನು ಹಾಕೊಳ್ಳೋದೇ ಇಲ್ಲ ಸರ್. ಅವ್ರು ಯಾಕೆ ಇದು ಮಾಡಿರ್ತಾರೆ ಅನ್ನೋದು ಅರ್ಥಕೊಂಡ್ಬಿಟ್ರೆ ಇದು ಯಾವ್ದು ಅನಾಹುತಗಳು ಆಗಕ್ಕೆ ಸಾಧ್ಯ ಇರೋದೇ ಇಲ್ಲ ಸರ್. ಖಂಡಿತ ಖಂಡಿತ. ನಮ್ಮ ದಾವಣಗೆರೆ SP ಅವರಿಗೆ, ಡಾಕ್ಟರ್ ಉಮಾ ಪ್ರಶಾಂತ್ ಅವರಿಗೆ ನನ್ನ ಕಡೆಯಿಂದ ಇಲ್ಲಿಂದ ಒಂದು ನಮಸ್ಕಾರ ಹೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ನಿನ್ನೆ ಒಂದು ವಿಶೇಷವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವ್ರು ಏನು ಅಂದರೆ, ಇಷ್ಟು ದಿವಸ ಪೊಲೀಸ್ನವರು ಹೆಲ್ಮೆಟ್ ಇಲ್ಲ ಅಂದರೆ ಫೈನ್ ಆಗ್ತಾಯಿದ್ರು. ಸೊ ನಿನ್ನೆ ಖುದ್ದು SP ಡಾಕ್ಟರ್ ಉಮಾ ಪ್ರಶಾಂತ್ ಅವರು ಸರ್ಕಲಲ್ಲಿ ನಿಂತ್ಕೊಂಡು ಯಾರ್ಯಾರು ಹೆಲ್ಮೆಟ್ ಹಾಕ್ಕೊಂಡಿಲ್ಲ ಅವ್ರಿಗೆ ಫೈನ್ ಹಾಕಲಿಲ್ಲ. ಅವ್ರ ಬೈಕ್ಗಳನ್ನು ಗಾಡಿಯಲ್ಲಿ ಹಾಕ್ಕೊಂಡ್ಬಿಟ್ಟು ಎಲ್ಲ ಸ್ಟೇಷನ್ಗೆ ತೊಗೊಂಡೋಗಿದ್ದಾರೆ. ನೀವು ಒಂದು ISI ಮಾರ್ಕ್ನ ಹೆಲ್ಮೆಟ್ ತಂದು ತೋರಿಸಿದ ನಂತರನೇ ನಿಮಗೆ ಗಾಡಿಯನ್ನು ಬಿಟ್ಟು ಕೊಡೋದು ಅಂತ ಹೇಳಿದ್ದಾರೆ. ಸೊ ನಿಜಕ್ಕೂ ಕೂಡ ಅದ್ಭುತವಾಗಿರ್ತಕ್ಕಂಥ ಕೆಲಸ. ಎಲ್ಲ ಬೈಕ್ಗಳು ಮಾಡೋಕ್ಕಾಗದೇ ಇರ್ಬೋದು, ಅಟ್ಲೀಸ್ಟ್ ಒಂದು 50 ಜನ ಒಂದು 50 ಬೈಕ್ ಸೀಸನ್ ಮಾಡಿದ್ರೆ ಅಂದರೆ ಆ 56 ಹೊಸ ಹೆಲ್ಮೆಟ್ಗಳು ಪರ್ಚೇಸ್ ಆಗುತ್ತೆ, 50 ಪ್ರಾಣನಾರು ಉಳಿಯುತ್ತೆ ಅಲ್ವಾ? ಹೌದು ಸರ್. ತುಂಬಾ ಒಂದು ಒಳ್ಳೆ ಒಳ್ಳೇದಕ್ಕೆ ಹೇಳ್ತಾರೆ ಸರ್. ಯಾರೇ ಆದ್ರೂ ಕೂಡ ಅದು ಅರ್ಥಕೊಂಡ್ರೆ ಅವ್ರಿಗೆ ಒಳ್ಳೇದು ಸರ್. ಇಲ್ಲ ಅಂದ್ರೆ ಏನು ಮಾಡಕ್ಕೂ ಆಗೋದಿಲ್ಲ. ಇವ್ರಿಗೆ ಎಷ್ಟಂತ ಹೇಳ್ಬೇಕು ಅಂತ ಅವರೇ ಸುಮ್ಮನಾಗ್ತಾರೆ ಸರ್. ನಿಜ ನಿಜ. ಎಸ್ ಮೇಡಮ್, ಥ್ಯಾಂಕ್ ಯು, ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ಇವತ್ತು ವಿಶೇಷವಾಗಿ ಶನಿವಾರ ಯಾವುದಾದ್ರೂ ಒಂದು ರಾಯರ ಶನೇಶ್ವರನ ಪದ ಅಥವಾ ಆಂಜನೇಯನ ಹಾಡು ಏನಾರು ಹೇಳ್ತೀರಾ? ಖಂಡಿತ ಹೇಳಿ. ನಿನ್ನಂತೆ ನಾನಾಗಲಾರೆ ಏನು ಮಾಡಲಿ ಹನುಮ, ನಿನ್ನಂತೆ ನಾನಾಗಲಾರೆ ಏನು ಮಾಡಲಿ ಹನುಮ, ನಿನ್ನಂತಾಗದೆ ನನ್ನವನಾಗೆನು ನಿನ್ನ ಪ್ರಭು ಶ್ರೀರಾಮ, ನಿನ್ನ ಪ್ರಭು ಶ್ರೀರಾಮ, ನಿನ್ನಂತೆ ನಾನಾಗಲಾರೆ ಏನು ಮಾಡಲಿ ಹನುಮ, ನಿನ್ನಂತಾಗದೆ ನನ್ನವನಾಗೆನು ನಿನ್ನ ಪ್ರಭು ಶ್ರೀರಾಮ, ನಿನ್ನ ಪ್ರಭು ಶ್ರೀರಾಮ. ಸೂರನ ಹಿಡಿಯುವ ಸಾಹಸ ಕೇಳಿದರೆ ಆ ಕ್ಷಣ ನಿರ್ನಾಮ, ಆ ಕ್ಷಣ ನಿರ್ನಾಮ. ಹಾದಿಯ ಹಳ್ಳವ ದಾಟಲು ಸಾಧ್ಯ ಹೀಗಿರುವಾಗ ಹನುಮ, ಸಾಗರ ದಾಟಲು ಸಾಧ್ಯವೇ ಅಯ್ಯೋ ಅಯ್ಯೋ ರಾಮ ರಾಮ, ಅಯ್ಯೋ ರಾಮ ರಾಮ. ನಿನ್ನಂತೆ ನಾನಾಗಲಾರೆ ಏನು ಮಾಡಲಿ ಹನುಮ, ನಿನ್ನಂತಾಗದೆ ನನ್ನವನಾಗೆನು ನಿನ್ನ ಪ್ರಭು ಶ್ರೀರಾಮ, ನಿನ್ನ ಪ್ರಭು ಶ್ರೀರಾಮ. ಜಗಳವ ಕಂಡರೆ ಓಡುವ ದೂರ ಎದೆಯಲಿಡಬಡವ ಹನುಮ, ರಕ್ಕಸರಾನ ಕನಸಲು ಕಂಡರು ಬದುಕಿಗೆ ಪೂರ್ಣ ವಿರಾಮ, ಬದುಕಿಗೆ ಪೂರ್ಣ ವಿರಾಮ. ನಿನ್ನಂತೆ ನಾನಾಗಲಾರೆ ಏನು ಮಾಡಲಿ ಹನುಮ, ನಿನ್ನಂತಾಗದೆ ನನ್ನವನಾಗೆನು ನಿನ್ನ ಪ್ರಭು ಶ್ರೀರಾಮ, ನಿನ್ನ ಪ್ರಭು ಶ್ರೀರಾಮ. ಹಟ್ಟವ ಹತ್ತಲು ಶಕ್ತಿಯೂ ಇಲ್ಲ ಅಂತ ದೇಹವು ಹನುಮ, ಬೆಟ್ಟವ ನೆತ್ತಲು ನಿಂದರೆ ನನ್ನನು ನಂಬುವನೇ ಶ್ರೀರಾಮ, ನಂಬುವನೇ ಶ್ರೀರಾಮ. ನಿನ್ನಂತೆ ನಾನಾಗಲಾರೆ ಏನು ಮಾಡಲಿ ಹನುಮ, ನಿನ್ನಂತಾಗದೆ ನನ್ನವನಾಗೆನು ನಿನ್ನ ಪ್ರಭು ಶ್ರೀರಾಮ, ನಿನ್ನ ಪ್ರಭು ಶ್ರೀರಾಮ. ಕನಸಲಿ ಮನಸಲಿ ನಿನ್ನ ಒಟ್ಟಿರಲಿ
ತುಂಬಿದೆ ರಾಮನ ನಾಮ. ಚಂಚಲವಾದ ನನ್ನಿ ಮನದಲ್ಲಿ ನಿಲ್ಲುವರಾರೋ ಹನುಮ, ನಿಲ್ಲುವರಾರೋ ಹನುಮ. ಭಕ್ತಿಯೂ ಇಲ್ಲ ಶಕ್ತಿಯೂ ಇಲ್ಲ, ಹುಟ್ಟಿದೆ ಏತಕ್ಕೆ ಕಾಣೆ. ನೀ ಕೃಪೆ ಮಾಡದೆ ಹೋದರೆ ಹನುಮ, ನಿನ್ನ ರಾಮನಾಣೆ, ನಿನ್ನ ರಾಮನಾಣೆ, ನಿನ್ನ ರಾಮನಾಣೆ, ನಿನ್ನ ರಾಮನಾಣೆ. ನಿನ್ನಂತೆ ನಾನಾಗಲಾರೆ, ಏನು ಮಾಡಲಿ ಹನುಮ. ನಿನ್ನಂತಾಗದೆ ನನ್ನವನಾಗೆನು, ನಿನ್ನ ಪ್ರಭು ಶ್ರೀರಾಮ, ನಿನ್ನ ಪ್ರಭು ಶ್ರೀರಾಮ, ನಿನ್ನ ಪ್ರಭು ಶ್ರೀರಾಮ. ತುಂಬ ಸುಂದರವಾಗಿರ್ತಕ್ಕಂಥ ಗೀತೆ ಅಮ್ಮ. ಬಹುಶಃ ಅದು ಪೂರ್ಣವಾಗಿ ಬರುತ್ತೆ ಅನ್ಸುತ್ತಲ್ವಾ ನಿಮಗೆ? ಹ್ಞೂ ಸರ್, ಹೇಳ್ತೀವಿ ಸರ್. ತುಂಬ ತುಂಬ ಹೇಳ್ತೀವಿ ಸರ್. ಇಲ್ಲ, ಇನ್ನೊಂದ್ಸರಿ ಅದನ್ನು ಕೇಳಿಸ್ಕೊತೀನಿ ಅಮ್ಮ ನಿಮ್ಮ ಕಡೆಯಿಂದ. ಸೊ ತುಂಬ ಖುಷಿ ಆಯಿತು. ಆಯ್ತು ಸರ್. ಹೀಗೆ ಪ್ರತಿನಿತ್ಯ ಕಾಲ್ ಮಾಡ್ತಾ ಇರಿ, ಹೊಸ ಹೊಸ ಗೀತೆಗಳನ್ನು, ಭಾವಗೀತೆಗಳನ್ನು ನಮ್ಮ ಜೊತೆ ಶೇರ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಿದ್ದೀನಿ ಅಮ್ಮ. ಆಯ್ತು ಸರ್, ಹೇಳ್ತೀವಿ ಸರ್. ಒಳ್ಳೇದಾಗಲಿ ಅಮ್ಮ. ಮತ್ತೆ ಯಾರಾದ್ರೂ ಶುಭಾಶಯ ಹೇಳೋದಿದೆಯಾ? ಇಲ್ಲ ಸರ್, ಯಾರಿಗೂ ಇಲ್ಲ ಸರ್. ಓಕೆ ಓಕೆ, ನಾವು ಧನ್ಯವಾದಗಳು. ಭಜನೆ ಪ್ರೋಗ್ರಾಮ್ಗೆಲ್ಲ ಹೋಗ್ತೀವಿ ಸರ್ ನಾವು. ಹಾಂ, ತುಂಬ ಸಂತೋಷಮ್ಮ. ನಿಮ್ಮ ಧ್ವನಿನೂ ಕೂಡ ಅಷ್ಟೇ ಸುಂದರವಾಗಿದೆ. ಸೊ ಇದನ್ನು ಹೀಗೆ ಮುಂದುವರಿಸಿ ಅಂತ ನಾನು ಕೇಳ್ಕೊತೀನಿಮ್ಮ. ಹ್ಞೂ ಸರ್, ದೇವಸ್ಥಾನದಲ್ಲಿ ಶಿವರಾತ್ರಿ ದಿವಸನೇ ನಾವು ಹೇಳ್ತೀವಿ ಸರ್, ಭಜನೆ ಹಾಡ್ತೀವಿ ಸರ್ ನಾವು. ಹಾಂ, ಓಕೆ ಓಕೆ. ಸೊ ಒಳ್ಳೇದಾಗಲಿ ಅಮ್ಮ, ಧನ್ಯವಾದಗಳಮ್ಮ, ನಮಸ್ತೆ. ಹ್ಞೂ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಸೊ ಮುಂದಿನ ಒಂದು ಪ್ರಶ್ನೆಯನ್ನು ಕೇಳಿಬಿಡ್ತೀನಿ. ಪಿಟೀಲಿಗೆ ಎಷ್ಟು ತಂತಿಗಳಿರುತ್ತದೆ ಅಂಥೇಳಿ. ಸೊ ಎಷ್ಟೋ ಜನ ಪಿಟೀಲು ಅಂದರೆ ಏನಂತಲೇ ಗೊತ್ತಿರೋದಿಲ್ಲ. ಸೊ ತಬಲಾ ಕೇಳಿರ್ತೀವಿ, ಓಕೆ, ಹಾರ್ಮೋನಿಯಂ ಕೇಳಿರ್ತೀವಿ, ಪಿಟೀಲು ಅಂತಕ್ಕಂಥದ್ದು ಕೂಡ ಒಂದು ಇರುತ್ತೆ. ಸೊ ಇದನ್ನು ಸಂಗೀತದಲ್ಲಿ ಹಾಡು ಹೇಳುವಾಗ ಪಕ್ಕದಲ್ಲಿರ್ತಕ್ಕಂಥ ಮ್ಯೂಸಿಷಿಯನ್ಸ್ ಬಳಸ್ತಾರೆ. ಸೊ ಅದಕ್ಕೆ ಎಷ್ಟು ತಂತಿಗಳಿರ್ತದೆ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ನೋಡೋಣ, ಸಂಗೀತ ಕ್ಷೇತ್ರದವರು ಮತ್ತು ಇನ್ನು ಅದನ್ನು ನೋಡಿರ್ತಕ್ಕಂಥವ್ರು ಯಾರಾದರೂ ಸರಿ ಉತ್ತರವನ್ನು ಕೊಡ್ಬೋದು. ಅದಕ್ಕಿಂತ ಮುಂಚೆ ಇನ್ನಷ್ಟು ವಿಚಾರಗಳನ್ನ ಹೇಳೋದಾದರೆ, ಮೊದಲನೇದಾಗಿ ಕ್ರೀಡಾ ಸುದ್ದಿಯಲ್ಲಿ ಭಾರತ ತನ್ನ ಮೊದಲನೇ ಪಂದ್ಯವನ್ನು ಬಾಂಗ್ಲಾದೇಶದ ವಿರುದ್ಧ 6 ವಿಕೆಟ್ಗಳಿಂದ ಜಯ ಸಾಧಿಸಿ ಒಳ್ಳೆಯ ಹಂತದಲ್ಲಿದೆ ಅಂಥೇಳಿ ನನಗೆ ತುಂಬ ಖುಷಿ ಆಗ್ತಾಯಿದೆ. ಅದೇ ರೀತಿ ನಮ್ಮ ಪ್ರೀತಿಯ RCB ತಂಡ, ಮಹಿಳೆಯರ RCB ತಂಡ 2 ಪಂದ್ಯಗಳನ್ನು ಗೆದ್ದು 1 ಪಂದ್ಯದಲ್ಲಿ ಸೋತು ಒಂದು ಒಳ್ಳೆಯ ಹಂತದಲ್ಲೇ ಇದೆ. ಮುಂದಿನ ಒಂದು ಕರೆಯನ್ನು ಸ್ವೀಕರಿಸೋಣ, ಅದಾದ ನಂತರ ಇನ್ನಷ್ಟು ವಿಚಾರವನ್ನು ತಿಳಿಸ್ತೀನಿ. ನಮಸ್ತೆ ದಾವಣಗೆರೆ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಿ? ಸೂಪರ್ ಸರ್. ತಿಂಡಿ ಆಯ್ತಾ ಸರ್? ಆಗ್ಬೇಕು ಸರ್ ಇವಾಗ. ಓಕೆ, ಏನು ಸರ್ ವಿಶೇಷ ಇವತ್ತು? ಬಿಸಿಬೇಳೆ ಬಾತು ಖಾರ. ಬಿಸಿಬೇಳೆ ಬಾತು ಖಾರ, ಸೂಪರ್ ಸರ್. ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ಇಲ್ಲ ಸರ್, ನಿಮ್ದು ಟಿಫನ್ ಆಯ್ತಾ ಸರ್? ಟಿಫಿನ್ ಇಲ್ಲ ಸರ್, ಇನ್ಮೇಲೆ ಮಾಡಬೇಕು. ಹಾಂ ಸರ್. ಓಕೆ, ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ ಸರ್? ಇಲ್ಲ ಸರ್, ಇಲ್ಲ ಸರ್. ಓಕೆ, ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ತೀರಾ? ಸರ್ ಮೂರು ತಂತಿರೋದೇ ಪಿಟೀಲ್ ಸರ್. ಶೋರಾ? ಶೋರ್ ಸರ್, ರಾಂಗ್ ಏನಿಲ್ಲ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಅನಂತದಲ್ಲಿ ಸರಿ ಉತ್ತರ ಏನು ಅನ್ನೋದನ್ನು ನಾನು ಹೇಳ್ತೀನಿ. ಓಕೆ ಸರ್, ಏನು ಸರ್ ಆಪ್ಷನ್ ಹೇಳಿ ಸರ್, ನೋಡ್ತೀನಿ. ಆಪ್ಷನ್ಸ್ 2, 3, 4, 5. 4 ಇರ್ಬೋದು ಸರ್, ಅದು ಗೆಸ್ಸಿಂಗು. ಓಕೆ, ಗೆಸ್ಸಿಂಗು. ಈಗ ಯಾವುದಾದ್ರೂ ಒಂದು ಫೈನಲ್ ಮಾಡಿಬಿಡಿ. 3, 4? 4. ಓಕೆ ಸರ್, 4 ಸರಿಯಾಗಿರ್ತಕ್ಕಂಥ ಉತ್ತರ, 3 ತಪ್ಪು. ಓಕೆ ಓಕೆ ಸರ್, ಕರೆಕ್ಟಾಗಿ ಹೇಳಿದ್ನಲ್ಲ ಸರ್ ಇವಾಗ? ಎಸ್ ಎಸ್ ಎಸ್, ಥ್ಯಾಂಕ್ ಯು ಸೊ ಮಚ್ ಸರ್, ಸರಿ ಉತ್ತರ ನೀಡಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಮುಂದಿನ ಒಂದು ಪ್ರಶ್ನೆಯನ್ನು ಹೇಳಿಬಿಡ್ತೀನಿ. ಅದಾದ ನಂತರ ಇನ್ನಷ್ಟು ವಿಚಾರಗಳ ಬಗ್ಗೆ ತಿಳಿಸೋದಿದೆ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಪ್ರಥಮ ಮಹಿಳೆ ಯಾರು ಅಂಥೇಳಿ. ಸೊ ನಮ್ಮ ಕರ್ನಾಟಕಕ್ಕೆ ಸಾಕಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದೆ ಸಾಹಿತ್ಯ ಕ್ಷೇತ್ರದಲ್ಲಿ. ಆದರೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಪ್ರಥಮ ಮಹಿಳೆ ಯಾರು ಅಂತಕ್ಕಂಥದ್ದು ನನ್ನ ಮುಂದಿನ ಪ್ರಶ್ನೆ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ಸೊ ಕಟ್ಟಾಯಿತು. ಇವರು ಒಬ್ಬರು ಕಾದಂಬರಿಗಾರ್ತಿ. ಸೊ ಅವ್ರು ಯಾರು ಅಂಥೇಳಿ ನೀವು ಹೇಳಬೇಕು. ಸೊ 4 ಆಪ್ಷನ್ಸನ್ನು ಕೊಡ್ತಾ ಇದ್ದೀನಿ. ಮೊದಲನೇದು ಆಶಾಪೂರ್ಣ, 2ನೇದು ಮದರ್ ತೆರೇಸಾ, 3ನೇದು ಅರುಂಧತಿ ರಾಯ್, 4ನೇದು ಕಲ್ಪನಾ ಚಾವ್ಲಾ. ಇನ್ನೊಂದು ಕರೆಯನ್ನು ಸ್ವೀಕರಿಸ್ತಾ ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ಕಾರ ಸರ್, ಹೇಳಿ, ಹೇಗಿದ್ದೀರಿ? ಗೊತ್ತಾಯ್ತು ಸರ್. ಜಯಣ್ಣರು ಚೆನ್ನಾಗಿದ್ದೀರಾ? ಹಾಂ ಸರ್, ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ಓಕೆ, ಏನು ಸರ್ ಇವತ್ತು ತಿಂಡಿ? ಪಲಾವಾ? ಓಕೆ ಓಕೆ, ಹೇಳಿ ಸರ್, ಪ್ರಶ್ನೆಗೆ ಉತ್ತರ ಏನಾದ್ರು ಗೊತ್ತಿದೆಯಾ? ಪ್ರಶ್ನೆಗೆ ಉತ್ತರ ಏನಾದರೂ ಗೊತ್ತಿದೆಯಾ? ಪ್ರಶ್ನೆಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಪ್ರಥಮ ಭಾರತದ ಮಹಿಳೆ ಯಾರು ಅಂತ.
ಆಪ್ಷನ್ ಏನಾದ್ರು ಐತೆ ಸರ್? ಆಪ್ಷನ್ನು ಮೊದಲನೇದು ಆಶಾಪೂರ್ಣ ಅಂಥೇಳಿ, ಹಾಂ ಎರಡನೇದು ಮದರ್ ತೆರೇಸಾ, ಹಾಂ. ಮೂರನೇದು ಅರುಂಧತಿ ರಾಯ್, ನಾಲ್ಕನೇದು ಕಲ್ಪನಾ ಚಾವ್ಲಾ. ಅರುಂಧತಿ ರಾಯ್ ಸರ್ ಮೂರನೇದು. ಅರುಂಧತಿ ರಾಯ, ಓಕೆ. ಅರುಂಧತಿ ರಾಯ್ ಹೌದು ಅಲ್ಲೋ ಅಂತೇಳಿ ನಾನು ಅನಂತರ ಹೇಳ್ತೀನಿ. ಇವತ್ತು ನಿಮ್ಮ ಮೊಮ್ಮಗಳು ಹುಟ್ಟುದಬ್ಬ ಇರಬೇಕಲ್ವಾ? ಹೌದು ಸರ್, ಫೋಟೋ ಕಳಿಸಿದ್ವಿ ಅಟ್ಲೀಸ್ಟ್. ಓಕೆ, ನಾನು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಹಾಕ್ತೀನಿ ಸರ್ ಫೋಟೋ. ಆಯ್ತು ಓಕೆ ತನು ಅಲ್ವಾ? ಹಾಂ ತನು ಸರ್. ಓಕೆ ಓಕೆ, ಫೋಟೋ ಬರ್ತಾ ಇದೆ ನೋಡಿ ಸರ್, ತನು ಅವ್ರದ್ದು. ಆಯ್ತು ಆಯ್ತು ಸರ್. ಓಕೆ ಓಕೆ, ಒಳ್ಳೇದಾಗಲಿ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಸ್, ತನು ಅವರಿಗೆ ನಮ್ಮ ಕಡೆಯಿಂದ, ನಮ್ಮ ವಿವನ್ಮಯ ಸಮಸ್ತ ವೀಕ್ಷಕರ ಕಡೆಯಿಂದ, ಅವರ ಪ್ರೀತಿಯ ತಾತ ಜಯಣ್ಣ ಅವರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಅದೇ ರೀತಿ ಅವರ ಮನೆಯವರು ತುಂಬ ಜನ ಅವರಿಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಪ್ರಸನ್ನ ಕುಮಾರ್ ಅವರು, ತಂದೆ ತಾಯಿ ಶ್ರುತಿ ಅವರು, ತಮ್ಮ ಸಂಜು, ಅಜ್ಜ ಲೋಕೇಶಪ್ಪ, ಅಜ್ಜಿ ಗಂಗಮ್ಮ, ಚಿಕ್ಕಪ್ಪ ಪ್ರವೀಣ್ ಕುಮಾರ್, ಅಜ್ಜ ಜಯಪ್ಪ, ಅದೇ ರೀತಿ ಅಜ್ಜಿ ಗಂಗಮ್ಮ, ಮಾಮ ಪವನ್ ಕುಮಾರ್, ಅತ್ತೆ ಪೂಜಾ, ಪುಟಾಣಿ ತೇಜಸ್, ಎಲ್ಲರೂ ಶುಭಾಶಯ ಹೇಳಿದ್ದಾರೆ. ನಮ್ಮ ಕಡೆಯಿಂದನೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳು ಹೇಳ್ತಾ ಇನ್ನೊಂದು ಕರೆಂಟ್ ಸ್ವೀಕರಿಸೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್, ನೀವು? ಹ್ಞೂನಮ್ಮ, ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಮ್ಮ? ಹ್ಞೂ ಸರ್, ಆಯ್ತು. ಏನು ಇವತ್ತು ವಿಶೇಷ? ರೊಟ್ಟಿ ಪಲ್ಯ. ರೊಟ್ಟಿ ಪಲ್ಯನಾ? ಹ್ಞೂ ಸರ್, ಎಣ್ಗಾಯಿ ಪಲ್ಯ. ರೊಟ್ಟಿ ಎಣ್ಗಾಯಿ ಪಲ್ಯ? ಹ್ಞೂ ಸರ್. ನಂಗೆ ಬೆಳಗ್ಗೆನೆ ಬಾಯಲ್ಲಿ ನೀರು ಬರ್ತದೆ ರೊಟ್ಟಿ ಎಣ್ಗಾಯಿ ಪಲ್ಯ ಅಂದರೆ. ಬರ್ರಿ ಸರ್, ಊಟ ಮಾಡೋಣತ್ರಿ. ಆಗಲಿ ಬರ್ತೀನಿ. ಮೊಮ್ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದ್ದಾರಾ? ಹ್ಞೂ ಸರ್, ಹೋಗಿದ್ದಾರೆ. ಓಕೆ, ಎಲ್ಲ ಪುಟಾಣಿಗಳಿಗೂ ನಾನು ಬಿಡಿ ಸರ್. ಖಂಡಿತ, ದಿಶಾ ಸೇರಿದಂತೆ ಎಲ್ಲ ಪುಟಾಣಿಗಳಿಗೂ ಸಂಜೆ ಬಂದ್ ನೋಡ್ದ ಸರ್, ನನ್ಗೆ ಹೇಳಿಲ್ಲ ಅಂತ ಅದಕ್ಕೆ. ಆಯ್ತು, ದಿಶಾ ಸೇರಿದಂತೆ ಎಲ್ಲ ಪುಟಾಣಿಗಳಿಗೂ ಹಾಯ್ ಹೇಳ್ತಾ ಇದ್ದೀನಿ ನಿಮ್ಮ. ತುಂಬಾ ಖುಷಿ ಆಯ್ತು. ಹೇಳ್ರಿ. ಕಲ್ಪನಾ ಚಾವ್ಲಾನಾ? ಓಕೆ, ಅನಂತರದಲ್ಲಿ ನಾನೇ ಉತ್ತರ ಹೇಳ್ತೀನಿ. ಧನ್ಯವಾದಗಳು, ಪ್ರಶ್ನೆಗೆ ಉತ್ತರ ಕೊಟ್ರಿ, ಅದೇ ರೀತಿ ನಮಗೆ ಶುಭಾಶಯಗಳನ್ನ ಹೇಳಿದ್ರಿ. ಓಕೆ ನಮಸ್ಕಾರಮ್ಮ. ಎಸ್ ವೀಕ್ಷಕರೇ, ಸೊ ನನ್ನ ಪ್ರಶ್ನೆ, ಜ್ಞಾನಪೀಠ ಪ್ರಶಸ್ತಿ ಪಡೆದ ಪ್ರಥಮ ಮಹಿಳೆ ಯಾರು ಅಂಥೇಳಿ. ಸೊ ಈಗಾಗಲೇ ಇಬ್ಬರು 2 ಉತ್ತರವನ್ನು ಕೊಟ್ಟರು. ಮೊದಲನೇದು ಮದರ್ ತೆರೇಸಾ ಅಂತ ಹೇಳಿದ್ರು, ಅರುಂಧತಿ ರಾಯ್ ಅಂತ ಹೇಳಿದ್ರು. ಎರಡನೇದು ಕಲ್ಪನಾ ಚಾವ್ಲಾ ಅಂತ ಹೇಳಿದ್ರು. 2 ತಪ್ಪು ಉತ್ತರ. ಆನಂತರದಲ್ಲಿ ನಾನು ಹೇಳ್ತೀನಿ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ತಮ್ಮ ಹೆಸರು? ತ್ರಿವೇಣಿ ಅಂತ ಸರ್. ತ್ರಿವೇಣಿ, ಹೇಳಿಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಮ್ದು ಹೊಳಲ್ಕೆರೆ ಸರ್. ಹೊಳಲ್ಕೆರೆಯಿಂದ. ಓಕೆ, ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಹಾ ಸರ್, ನಮ್ಮ ಅಕ್ಕಗೆ ಶ್ರುತಿ ಅಂತ, ಅವಳಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಸರ್. ಖಂಡಿತ ಅಮ್ಮ. ಫೋಟೋ ಏನಾದರೂ ಕಳಿಸಿದ್ದೀರಾ ಶ್ರುತಿ ಅವ್ರದ್ದು? ಸರ್, ಅದು ಹೆಂಗ್ ಕಳಿಸ್ಬೇಕಂತ ಇದೇ ನಂಬರ್ಗೆ ಕಳಿಸ್ಬೋದಾ ಸರ್? ಹೌದು, ಇದೇ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಕೆಳಗಡೆ ಅವ್ರ ಹೆಸರು, ಹುಟ್ಟಿದಬ್ಬದ ದಿನಾಂಕ ಬರೆದು ಕಳಿಸಿದ್ರೆ, ಶುಭಾಶಯ ಹೇಳೋರ್ದ ಹೆಸರು ಹೇಳಿಬಿಟ್ರೆ ನಾವು ಅದನ್ನು ಲೈವ್ ಕಾರ್ಯಕ್ರಮದಲ್ಲಿ ಹೇಳ್ತೀವಿ. ಇವತ್ತು ನೀವು ಕಳಿಸಿದ್ರೆ ನಾಳೆ ಹೇಳಲಿಕ್ಕಾಗಲ್ಲ, ನಾಳೆ ಭಾನುವಾರ ರಜಾ ಇರುತ್ತೆ, ಸೋಮವಾರ ಹೇಳ್ತೀವಿ ಇನ್ನೊಮ್ಮೆ. ಹೌದು ಸರ್, ಇವತ್ತು ಈಗ ಕಳಿಸ್ಬೋದಾ ಸರ್? ಈಗ ಕಳಿಸಿ ಸೋಮವಾರ ಹಾಕ್ತೀವಿ ಅದನ್ನ, ಯಾಕಂದ್ರೆ ಇವಾಗಲೇ ಹಾಕ್ಲಿಕ್ಕೆ ಆಗೋದಿಲ್ಲ. ಒಂದ್ ದಿವಸ ಮುಂಚಿತವಾಗಿ ನೀವು ಕಳಿಸ್ಬೇಕಾಗತ್ತೆ. ಹೌದು ಸರ್. ಒಳ್ಳೇದಾಗ್ಲಿಮ್ಮ. ಶ್ರುತಿ ಅವರಿಗೆ ನಮ್ಮೆಲ್ಲರ ಕಡೆಯಿಂದ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ಅವ್ರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಎಲ್ಲದನ್ನ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಒಳ್ಳೇದಾಗ್ಲಿಮ್ಮ, ಹಿಂಗೆ ಕರೆ ಮಾಡ್ತಾ ಇರಿ. ತಿಂಡಿ ಇಲ್ಲ, ನಿಮ್ಮನೆಗೆ ಬರ್ಬೇಕು ಅಂತ. ಏನ್ ಮಾಡಿದಿರಿ? ನಮ್ದು ಚಪಾತಿ ಎಣ್ಗಾಯಿ ಸರ್. ವಾರ ಇವ ಶನಿವಾರ ನಮ್ದು. ಓಹೋ, ವಾರಕ್ಕೆ ಮಾಡ್ತಿದೀವಿ ಸರ್. ಓಕೆ. ಸೊ ವಾರ ಅಂದ್ರೆ ಇವತ್ತು ಉಪವಾಸ ಇರುತ್ತಾ? ಹಾ ಸರ್, ನಮ್ದು ವಾರ ಮುಗಿತಲ್ಲ ನಾವು ಉಪವಾಸ, ವಾರ ಆದ್ಮೇಲೆ ಊಟ. ಓಕೆ. ಆಗ್ಲಿ, ಒಳ್ಳೆ. ಯಾವ್ದು, ರಂಗಸ್ವಾಮಿದಾ? ಆಗ್ಲಿ, ರಂಗಸ್ವಾಮಿ ಒಳ್ಳೇದ್ ಮಾಡ್ಲಿ, ನಿಮ್ಮೆಲ್ಲ ಇಚ್ಛೆಗಳನ್ನ ಪೂರೈಸ್ಲಿ. ಆಯ್ತಾ? ಒಳ್ಳೇದಾಗ್ಲಿಮ್ಮ. ನಮಸ್ಕಾರ ಅಮ್ಮ. ಎಸ್ ವೀಕ್ಷಕರೇ, ಸೊ ಪ್ರಶ್ನೆ ಇನ್ನೂ ಸರಿ ಉತ್ತರ ನಂಗೆ ಸಿಕ್ಕಿಲ್ಲ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಪ್ರಥಮ ಮಹಿಳೆ ಯಾರು ಅಂಥೇಳಿ. ಜ್ಞಾನಪೀಠ ಪ್ರಶಸ್ತಿಯನ್ನು ನಮ್ಮ ಕನ್ನಡದಲ್ಲಿ ಸಾಕಷ್ಟು ಜನ ಪಡೆದಿದ್ದಾರೆ. ಅದೇ ರೀತಿ ಬೇರೆ ಬೇರೆ ಭಾಷೆಯಲ್ಲೂ ಕೂಡ ಪಡೆದಿದ್ದಾರೆ. ತೆಲುಗುಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ, ಮಲಯಾಳಿಗೆ ಬಂದಿದೆ, ಬಂಗಾಳಿಗೆ ಬಂದಿದೆ, ಬೇರೆಲ್ಲ ರೀತಿಯ ಒಂದು ಕಾದಂಬರಿಗಳಿಗೆ, ಸಾಹಿತ್ಯಕ್ಕೂ ಕೂಡ ಬಂದಿದೆ. ಇಲ್ಲಿ ನಾನು ಕೇಳ್ತಾ ಇರೋದು, ಪ್ರಥಮ ಭಾರತೀಯ ಮಹಿಳೆ ಯಾರು ಅಂಥೇಳಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥವ್ರು.
ನೋಡೋಣ ಯಾರು ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. 4 ಆಪ್ಷನ್ಸನ್ನು ಕೊಟ್ಟಿದ್ದೆ. ಮೊದಲನೇದು ಆಶಾಪೂರ್ಣ ಅಂಥೇಳಿ, ಎರಡನೇದು ಮದರ್ ತೆರೇಸಾ ಅವರು, ಮೂರನೇದು ಅರುಂಧತಿ ರಾಯ್ ಅವರು, ನಾಲ್ಕನೇದು ಕಲ್ಪನಾ ಚಾವ್ಲಾ. ಯಾರಿಗೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ ನೋಡೋಣ. ಇನ್ನಷ್ಟು ವಿಚಾರಗಳನ್ನ ತಿಳಿಸ್ತಾ ಇದೆ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ನಮ್ಮ ಹೆಸರು ಕಾವ್ಯ ಅಂತ. ಕಾವ್ಯ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಮೇಡಮ್? ನಾವು ಚನ್ನಗಿರಿಯಿಂದ ಸರ್. ಚನ್ನಗಿರಿಯಿಂದ. ಹೇಳಿ ಮೇಡಮ್, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ನಮ್ಮ ತಂಗಿ ಐಶ್ವರ್ಯ ಅಂತ, ಅವಳಿಗೆ ಶುಭಾಶಯ ಹೇಳ್ಬೇಕಾಯ್ತು ಸರ್. ಓಕೆ, ಏನು ಓದ್ತಾ ಇದ್ದಾರಾ ಮೇಡಮ್ ಅವರು? ಸರ್, PUC. ಓಕೆ, ಸೊ ಐಶ್ವರ್ಯ ಅವರಿಗೆ ನಮ್ಮ V1 ವಾಹಿನಿಯ ಸಮಸ್ತ ವೀಕ್ಷಕರ ಕಡೆಯಿಂದ, ನಿಮ್ಮ ಕಡೆಯಿಂದ, ಎಲ್ಲರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನ ಕೊಡಲಿ. ಅದರ ಎಲ್ಲದರ ಜೊತೆಗೆ PUCಲಿ ಅತಿ ಹೆಚ್ಚು ಅಂಕ ಕೊಟ್ಟು ನಿಮ್ಮ ಕುಟುಂಬದಲ್ಲಿ ಏನು ನಿರೀಕ್ಷೆ ಮಾಡ್ತಿದ್ದಾರೆ ಆ ರೀತಿಯ ರಿಸಲ್ಟ್ ನಿಮ್ಗೆ ಸಿಗಲಿ ಅಂತೇಳಿ ಶುಭ ಹಾರೈಸ್ತಾ ಇದ್ದೀನಿಪ್ಪ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಮಾ, ತುಂಬ ಖುಷಿ ಆಯಿತು. ಹೀಗೆ ಕರೆ ಮಾಡ್ತಾರೆ. ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ? ಸರಿ ಸರಿ, ಹೇಳ್ತೀವಿ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಪ್ರಥಮ ಭಾರತೀಯ ಮಹಿಳೆ ಯಾರು ಅಂತ. ಆಪ್ಷನ್ಸ್ ಇದೆ ಸರ್? ಎಸ್, ಆಪ್ಷನ್ಸ್ ಇದೆ. ಮೊದಲನೇದು ಆಶಾಪೂರ್ಣ, ಎರಡನೇದು ಮದರ್ ತೆರೇಸಾ, ಮೂರನೇದು ಅರುಂಧತಿ ರಾಯ್, ನಾಲ್ಕನೇದು ಕಲ್ಪನಾ ಚಾವ್ಲಾ. ಮೊದಲನೇದು ಸರ್, ಆಶಾ ಹೇಳಿದ್ರಲ್ಲ. ಆಶಾಪೂರ್ಣನಾ? ಆಶಾಪೂರ್ಣ ಸರ್. ಹೇಗೆ ಹೇಳ್ತೀರಿ ಆಶಾಪೂರ್ಣ ಅಂತ ಹೇಳಿ? ಹಂಗೆ ಹೇಳಿದ್ವಿ ಸರ್. ಗೆಸ್ ಮಾಡ್ತಾ ಇದ್ದೀರಾ? ಹಾ. ಅಥವಾ ಇವ್ರು 3 ಜನ ಇದಕ್ಕಿಂತ ಮುಂಚೆ ಕರೆ ಮಾಡ್ರು, ಎಲ್ಲರೂ ತಪ್ಪು ಉತ್ತರ ಕೊಟ್ಬಿಟ್ರು, ಕೊನೆಗೆ ಉಳಿದ್ರೆ ಇದೊಂದೇ ಆಪ್ಷನ್ ಅಂತ ಸರಿ ಹೇಳ್ತಿದ್ದೀರಾ? ಸರಿ ಇದೆ ಸರ್. ಎಸ್ ಮಾ, ಆಶಾಪೂರ್ಣ ಸರಿ ಉತ್ತರ. ಇವರು ಬಂಗಾಳಿ ಕಾದಂಬರಿಗಾರ್ತಿ. ಅದು ಕಲ್ಪನಾ ಚಾವ್ಲಾ ಅವರು, ಅದು ಅವ್ರದ್ದು ಬೇರೆ ತರದ್ದು. ಹೌದು, ಕಲ್ಪನಾ ಚಾವ್ಲಾ ಬಂದ್ಬಿಟ್ಟು ಅವರು ಸೆಟಲೈಟ್ ಇದರಲ್ಲಿ ನಮ್ಮ ಭಾರತದ ಹೆಸರನ್ನು ಕೀರ್ತಿ ಪತಾಕೆ ತಂದಿರತಕ್ಕಂಥವ್ರು. ಈ ಮದರ್ ತೆರೇಸಾ ಇವರು ಕ್ಯಾನ್ಸರ್ ರೋಗಿಗಳನ್ನು ಮತ್ತು ಅನಾಥ ಮಕ್ಕಳನ್ನ ನೋಡ್ಕೊಳ್ತಾ ಇದ್ರು. ಇನ್ನು ಅರುಂಧತಿ ರಾಯ್ ಇವರು ಚಲನಚಿತ್ರ ಒಂದು ರಂಗದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥವ್ರು, ಮತ್ತು ಇವರು ಕೂಡ ಕಾದಂಬರಿಗಾರ್ತಿನೇ. ಆದರೆ ಬಂಗಾಳಿ ಒಂದು ಏನು ಕಾದಂಬರಿಗಾರ್ತಿ ಇದ್ದಾರೆ ಆಶಾಪೂರ್ಣ ಅವರಿಗೆ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ಬಂದಿರತಕ್ಕಂಥದ್ದು. ಸರಿ ಉತ್ತರ ನೀಡಿದ್ದೀರಿಮ್ಮ, ಧನ್ಯವಾದಗಳು. ಹೀಗೆ ಕರೆ ಮಾಡ್ತಾ ಇರಿಮ್ಮ. ನಿಮ್ ಪ್ರೋಗ್ರಾಮು ಚೆನ್ನಾಗಿರುತ್ತೆ ಸರ್. ಹೊಸ ಹೊಸ ಹೇಳ್ತೀರಿ, ಮತ್ತೆ ಹೊರಗಿನ ವಿಷಯಗಳು ಎಲ್ಲ ಚೆನ್ನಾಗಿ ಹೇಳ್ತೀರಿ ಸರ್. ಚೆನ್ನಾಗಿರುತ್ತೆ ಪ್ರೋಗ್ರಾಮ್. ಥ್ಯಾಂಕ್ ಯು ಸೊ ಮಚ್ ಮಾ. ಸೊ ನಿಮ್ಮೆಲ್ಲರ ಪ್ರೀತಿ, ಹಾರೈಕೆ ಹೀಗೆ ಇರಲಿ. ಕರೆ ಮಾಡ್ತಾ ಇರಿ ಮತ್ತು ನಮ್ಮ ಜೊತೆ ಮಾತಾಡ್ತಾ ಇರಿ. ಮತ್ತು ನಮ್ಮದು ಯೂಟ್ಯೂಬಲ್ಲೂ ಕೂಡ ಈ ಕಾರ್ಯಕ್ರಮ ಅಪ್ಲೋಡ್ ಆಗಿರುತ್ತೆ. ಸೊ ಅಲ್ಲಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಮುಕ್ತವಾಗಿ ತಿಳಿಸಿ, ಯಾವ ರೀತಿಯ ಕಾರ್ಯಕ್ರಮ ಬಂದರೆ ಚೆನ್ನಾಗಿ ಅಂತ ಹೇಳಿ. ಸೊ ಅದರಿಂದ ನಮ್ಗೆ ಇನ್ನಷ್ಟು ಸ್ಫೂರ್ತಿ ಬರುತ್ತೆ, ಇನ್ನಷ್ಟು ಕಾರ್ಯಕ್ರಮಗಳನ್ನ ಚೆನ್ನಾಗಿ ನಾವು ನಡೆಸ್ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ ಮಾ. ಸರಿ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಮಾ, ಒಳ್ಳೆಯದಾಗಲಿ, ನಮಸ್ಕಾರ. ಎಸ್ ವೀಕ್ಷಕರೇ, ನಾನು ಕ್ರೀಡಾ ಸುದ್ದಿ ಹೇಳ್ತಾ ಇದ್ದೆ. ಸೊ ನಮ್ಮ ಬಾಯ್ಸ್ RCB ಟೀಮಲ್ಲಿ ಎಲ್ಲೋ ಒಂಚೂರು ಎಡವಟ್ಟು ಆಗ್ತಾನೇ ಇರುತ್ತೆ. ಯಾಕಂದರೆ ಇದುವರೆಗೂ ನಾವು ಒಂದು ಸರಿನೂ ಕಪ್ ಗೆಲ್ಲಕ್ಕೆ ಆಗಿಲ್ಲ. ಪ್ರತಿ ಸಲ ಹೇಳ್ತೀವಿ IPL ಬಂದಾಗ ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ ಅಂತ. ಬಟ್ ಯಾಕೋ ಈ ಸಲನೂ ಕಪ್ ನಮ್ದು ಆಗಿಲ್ಲ. ಬಟ್ ಸ್ಟಿಲ್ ಈ ಬರ್ತಕ್ಕಂಥ ಒಂದು IPL ಆದರೂ ಕಪ್ ನಮ್ಮದು ಆಗಲಿ ಅಂತ ಶುಭ ಹಾರೈಸ್ತಾ ಇದ್ದೀನಿ. ಅದನ್ನು ಬೀಟ್ ಮಾಡಿಬಿಟ್ಟಿದ್ದಾರೆ ನಮ್ಮ ಮಹಿಳೆಯರು. ಆಲ್ರೆಡಿ ಕಳೆದ ಬಾರಿ ಕಪ್ ನಮ್ಮದಾಗಿದೆ. ಸೊ ಈ ಬಾರಿನೂ ಕೂಡ ಅದೇ ಒಂದು ರೇಸಲ್ಲಿ ಮುನ್ನುಗ್ತಾ ಇದ್ದಾರೆ. ಆಲ್ರೆಡಿ ಆಡಿರ್ತಕ್ಕಂಥ 3 ಪಂದ್ಯಗಳಲ್ಲಿ 2ರಲ್ಲಿ ಈಗಾಗಲೇ ಜಯ ಸಿಕ್ಕಿದೆ. 1ರಲ್ಲಿ ನಿನ್ನೆ ಅನಿರೀಕ್ಷಿತವಾಗಿ ಗೆಲ್ತಕ್ಕಂಥ ಪಂದ್ಯವನ್ನು ಸೋತರು. ನೋ ಇಶ್ಯೂಸ್. ಉಳಿದಿರ್ತಕ್ಕಂಥ ಪಂದ್ಯಗಳಲ್ಲಿ ಗೆದ್ದು ಫೈನಲ್ನಲ್ಲಿ ಮತ್ತೊಮ್ಮೆ ಈ ಸಲನೂ ಕೂಡ ಕಪ್ ನಮ್ಮದೇ ಆಗಲಿ ಅಂತ ಶುಭ ಹಾರೈಸ್ತಾ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ನಮಸ್ತೆ ಅಮ್ಮ, ಹೇಗಿದ್ದೀರಿ? ನಾವು ಹೊಸದುರ್ಗದಿಂದ ಶಬ್ಬು ಅಂತ. ಹೇಳಿ ಶಬ್ಬು ಮೇಡಮ್, ಹೇಗಿದ್ದೀರಿ? ನನ್ ಮಗ ಮಾತಾಡ್ತಾನೆ. ಆಯ್ತು, ಕೊಡಿ. ಹಲೋ, ಹೇಳಿ ಪುಟ. ಗುಡ್ ಮಾರ್ನಿಂಗ್. ನಾನು TV ಮುಂದೆ ನಿಂತ್ಕೊಂಡಿದ್ದೀನಿ. ನೀವೇನ್ ಮಾಡ್ತಾ ಇದ್ದೀರಿ? ಸ್ಕೂಲಿಗೆ ಹೋಗಿಲ್ವಾ? ಸ್ಕೂಲಿಗೆ ಹೋಗಿಲ್ವಾ? ಹಾ, ಸ್ಕೂಲಿಗೆ ಹೋಗಿಲ್ವಾ? ತಿಂಡಿ ಆಯ್ತು, ನಿಮ್ದು ಆಯ್ತಾ? ಓಕೆ, ವೆರಿ ಗುಡ್. ಅಮ್ಮಂಗೆ ಫೋನ್ ಕೊಡಿ ಪುಟ.
ಥ್ಯಾಂಕ್ ಯು ಮಾ, ನಿಮ್ಮ ಮಕ್ಕಳು ತುಂಬ ಮುದ್ದಾಗಿ ಮಾತಾಡ್ತಾರೆ. ಅಯ್ಯೋ ಮಕ್ಳು ಮಾತಾಡ್ತಾರಂತ ಹಲೋ, ಎಲ್ರಿಗೂ ಹಾಯ್ ಹೇಳ್ತಾ ಇದ್ದೀನಿ. ಓಕೆ, ಎಲ್ಲರೂ ಚೆನ್ನಾಗಿ ಆಟ ಆಡಿ, ಎಲ್ಲರೂ ಚೆನ್ನಾಗಿ ಖುಷಿಯಾಗಿರಿ. ಓಕೆ, ಹಲೋ, ಹಾಂ, ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿ, ಎಲ್ಲರೂ ಚೆನ್ನಾಗಿ ಆಟ ಆಡಿ. ಓಕೆನಾ? ಥ್ಯಾಂಕ್ ಯು. ಎಲ್ರಿಗೂ ಹಾಯ್ ಹೇಳ್ತಿದ್ದೀನಿ, ಎಲ್ರಿಗೂ ಬಾಯ್ ಹೇಳ್ತಾ ಇದ್ದೀನಿ ಪುಟ್ಟ. ಥ್ಯಾಂಕ್ ಯು. ಹಲೋ, ಹೇಳಿ. ಏನೋ ಹೇಳ್ತಿದ್ರಿ, ಅದು ಕೇಳಿಸಿಲ್ಲ, ಅದಕ್ಕೆ ಮಕ್ಳು ಇಸ್ಕೊಂಡ್ರು. ಸರಿ ಸರಿ, ತೊಂದರೆ ಇಲ್ಲಮ್ಮ. ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಯಾರಿಗೂ ಇಲ್ಲ. ಓಕೆ ಓಕೆ, ಥ್ಯಾಂಕ್ ಯು ಸೊ ಮಚ್ ಕರೆ ಮಾಡಿದ್ದಕ್ಕೆ, ಒಳ್ಳೇದಾಗಲಿ. ಸೊ ನೀವೆಲ್ಲ ಮಕ್ಳಿಗೂ ನನ್ನ ಕಡೆಯಿಂದ ಹಾಯ್ ಹೇಳಿಬಿಡಿ, ಹಾಗೆ ಬಾಯ್ ಕೂಡ ಹೇಳಿಬಿಡಿ, ಆಯಿತಾ? ಥ್ಯಾಂಕ್ ಯು ಮಾ. ಓಕೆ ಮಾ, ನಮಸ್ತೆ. ಥ್ಯಾಂಕ್ ಯು. ಎಸ್, ಎಲ್ಲ ಪುಟಾಣಿಗಳು ಮಾತಾಡಬೇಕು ಅಂತ ಆಸೆ ಪಟ್ಟಿದ್ದಾರೆ. ಸೊ ಥ್ಯಾಂಕ್ ಯು, ನಿಮ್ಮೆಲ್ಲರ ಪ್ರೀತಿಗೆ ನಾನು ಆಭಾರಿಯಾಗಿದ್ದೇನೆ. ಸೊ ನಿಮ್ಮ ಜೊತೆ ಮಾತಾಡಿದ್ದೀನಿ. ಎಲ್ಲರೂ ಚೆನ್ನಾಗಿ ಆಟ ಆಡಿ ಖುಷಿಯಿಂದ ಎಂಜಾಯ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ಪ್ರಶ್ನೆಯನ್ನು ಹೇಳ್ಬಿಡ್ತೀನಿ. ಜ್ಞಾನಪೀಠ ಪ್ರಶಸ್ತಿಯನ್ನು ಸ್ಥಾಪಿಸಿದ್ದು ಯಾವಾಗ ಅಂತಕ್ಕಂಥದ್ದು. ಸೊ ತುಂಬ ಜನ ಈಗಾಗಲೇ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಹೆಚ್ಚು ಕಡಿಮೆ ನಮ್ಮ ಕನ್ನಡಕ್ಕೂ ಕೂಡ 8 ಬಾರಿ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಆದರೆ ಇದನ್ನು ಪ್ರಾರಂಭ ಮಾಡಿದ್ದು ಅಥವಾ ಸ್ಥಾಪನೆ ಮಾಡಿದ್ದು ಯಾವ ವರ್ಷ ಅಂತಕ್ಕಂಥದ್ದು ನನ್ನ ಮುಂದಿನ ಪ್ರಶ್ನೆ. ಸೊ ನಾವು 8 ಬಾರಿ ಜ್ಞಾನಪೀಠ ಪ್ರಶಸ್ತಿ ಪಡೆದಿದ್ದೀವಿ ಅಂದಮೇಲೆ ಅದು ಶುರುವಾಗಿದ್ದು ಯಾವಾಗ ಅಂತ ಕೂಡ ಗೊತ್ತಿರಬೇಕಲ್ವ ನಮಗೆ. ಎಸ್, ನೋಡೋಣ ಯಾರು ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಮೊದಲನೇದು 1961, ಎರಡನೇದು 1971, ಮೂರನೇದು 1966, ನಾಲ್ಕನೇದು 1958. ಯಾರು ಇದಕ್ಕೆ ಸರಿ ಉತ್ತರ ಕೊಡ್ತಾರೆ ಅಂತ ನೋಡ್ತಾ ಇದಕ್ಕಿಂತ ಮುಂಚಿತವಾಗಿ ಇನ್ನಷ್ಟು ವಿಚಾರಗಳನ್ನ ತಿಳಿಸ್ಬಿಡ್ತೀನಿ. ಸೊ ಕ್ರೀಡಾ ಸುದ್ದಿಯಲ್ಲಿ ಹೇಳ್ತಾ ಇದ್ದೆ, ಭಾರತ ತನ್ನ ಮೊದಲನೇ ಪಂದ್ಯದಲ್ಲಿ ಬಾಂಗ್ಲಾ ವಿರುದ್ಧ 6 ವಿಕೆಟ್ಗಳಿಂದ ಗೆದ್ದು ಈಗಾಗಲೇ ಒಂದು ಹೆಜ್ಜೆ ಮುಂದೆ ಇಟ್ಟಿದೆ. ನಾಳೆ ವಿಶೇಷವಾಗಿರ್ತಕ್ಕಂಥ ಭಾನುವಾರ ಅತ್ಯಂತ ರಣರೋಚಕ ಪಂದ್ಯ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. 2 ಬದ್ಧ ವೈರಿ ತಂಡಗಳ ನಡುವೆ ನಡೀತಾ ಇದೆ. ಸೊ ಕೊನೆಗೆ ಭಾರತ ನಾವು ಪಾಕಿಸ್ತಾನಕ್ಕೆ ಕಾಲಿಡಲ್ಲ ಅಂಥೇಳಿ ಹಠ ಹಿಡಿದು ಆ ಪಂದ್ಯವನ್ನು ದುಬೈಗೆ ಶಿಫ್ಟ್ ಮಾಡಲಾಗಿದೆ. ಸೊ ದುಬೈಯ ಒಂದು ಕ್ರೀಡಾಂಗಣದಲ್ಲಿ ನಾಳೆ ಪಂದ್ಯ ನಡೆಯುತ್ತೆ, ಬಹುಶಃ ಮಧ್ಯಾಹ್ನ 1:30 ಅಂತ ಅಂದ್ಕೊಳ್ತೀನಿ. ಭಾರತ ಮತ್ತು ಪಾಕಿಸ್ತಾನಗಳ ತಂಡಗಳ ನಡುವೆ ICC ಚಾಂಪಿಯನ್ಸ್ ಟ್ರೋಫಿಯಲ್ಲಿ ನಾಳೆ 2ನೇ ಪಂದ್ಯ ನಡೀತಾ ಇದೆ. ಸೊ ಒಂದು ವೇಳೆ ಈ ಪಂದ್ಯ ಏನಾದರೂ ಭಾರತ ಗೆದ್ದಿದ್ದೇ ಆದರೆ ಭಾರತ ಹೆಚ್ಚು ಕಡಿಮೆ ಸೆಮಿಫೈನಲ್ಗೆ ಕ್ವಾಲಿಫೈ ಆಗತ್ತೆ. ಇಲ್ಲ ಅಂದರೆ ಮತ್ತೆ ನಾವು ನ್ಯೂಜಿಲೆಂಡ್ ಪಂದ್ಯದ ಮೇಲೆ ಅವಲಂಬಿತರಾಗಬೇಕಾಗತ್ತೆ. ಸೊ ಹಾಗಾಗೋದು ಬೇಡ. 146 ಕೋಟಿ ಜನ ಭಾರತೀಯರು ಶುಭ ಹಾರೈಸ್ತಾ ಇದ್ದಾರೆ. ನಾಳೆ ಭಾರತ ಸುಲಭವಾಗಿ ಪಂದ್ಯವನ್ನು ಗೆಲ್ಲಿ ಅಂಥೇಳಿ. ಇನ್ನೊಂದು ಕರೆ ಬರ್ತಿದೆ, ಅದ್ರ ಬಗ್ಗೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ. ನಮಸ್ತೆ ಅಮ್ಮ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ತಿಂಡಿ ಆಯ್ತಾ ನೀಲಮ್ಮರೇ? ತಾಲಿಪಟ್ಟು ಚಟ್ನಿನಾ? ಓಕೆ ಓಕೆ, ಒಳ್ಳೇದಾಗಲಿ. ಸೊ ಯಾರಿಗಾದ್ರೂ ಶುಭಾಶಯ ಹೇಳಬೇಕಮ್ಮ? ಹೌದು ಸರ್, ಇದು ನಮ್ಮ ತಮ್ಮನ ಮಗಳು ನಯನ ಅಂತ ಹೇಳಿ. ಹಾಂ, ಹುಟ್ಟಿದಪ್ಪ ಇಲ್ಲ ದಾವಣಗೆರೆ ಆಶ್ರಯ. ಓಕೆ, ಫೋಟೋ ಏನು ಕಳಿಸಿಲ್ಲ ಅಲ್ಲ? ಇಲ್ಲಿ ಸರ್ ಹೇಳಿದ್ವಿ ರಾತ್ರಿ ಕಳ್ಸಂತ ಹೇಳಿ, ಕಳ್ಸಿಲ್ಲ. ಆಕಿ ಇಲ್ಲೇ ಇದಾಳ, ಬಾ ಅಂತ ಹೇಳಿದ್ವಿ ಇವತ್ತು ರಜೆ ಅಂತ ಹೇಳಿ. ಇಲ್ಲ ತಮ್ಮ ಬರ್ತೀನಿ ಅಂತ ಹೇಳಿದ್ದು, ಬಂದಿಲ್ಲ. ಆಗಲಿ ಆಗಲಿ, ಕಳ್ಸಕ್ಕೆ ಹೇಳಿ. ಕಳಿಸಿದ್ರೆ ಸೋಮವಾರ ಹಾಕ್ತೀನಿ, ಆಯಿತಾ? ಓಕೆ, ಒಳ್ಳೇದಾಗಲಿ. ನಯನ ಅವ್ರಿಗೆ ನಮ್ಮ ಕಡೆಯಿಂದ, ನಿಮ್ಮ ಕಡೆಯಿಂದ, ನಮ್ಮ ಸಮಸ್ತ V1 ವಾಹಿನಿಯ ವೀಕ್ಷಕರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ಅವ್ರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿಮ್ಮ. ಒಳ್ಳೇದಾಗ್ಲಿಮ್ಮ. ಚೆನ್ನಾಗಿದ್ದೀನಿಮ್ಮ, ನೀವು ಚೆನ್ನಾಗಿದ್ದೀರಾ? ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ತೀರಾ? ಓಕೆ. ಸೊ ಜ್ಞಾನಪೀಠ ಪ್ರಶಸ್ತಿಯನ್ನು ಸ್ಥಾಪಿಸಿದ್ದು ಯಾವಾಗ ಅಂಥೇಳಿ 4 ಆಪ್ಷನ್ಸನ್ನು ಕೊಟ್ಟಿದ್ದೆ. 1961, 1971, 1966, 1958. 1971 ಅಂತ ಗೆಸ್, ನನಗೆ ಗೊತ್ತಿಲ್ಲ. ಓಕೆ, ಅನಂತದಲ್ಲಿ ಸರಿ ಉತ್ತರ ಹೇಳ್ತೀನಿಮ್ಮ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ ಮಾ, ನಮಸ್ಕಾರ. ಸರಿ ಸರ್, ಓಕೆ. ಎಸ್ ವೀಕ್ಷಕರ, ಇನ್ನಷ್ಟು ವಿಚಾರಗಳನ್ನ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಕೂಡ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್, ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿಬಿಡಿ ಸರ್. ಇಲ್ಲ, ನನ್ನ ವಾಯ್ಸ್ ನನಗೆ ಕೇಳ್ತಾ ಇದೆ.
ಓಕೆ ಓಕೆ. ಇವತ್ತು ಕೊಟ್ಟೂರಿ ಏನು ಪಾದಯಾತ್ರೆ ಒಳ್ಳೆ ಹೊರಟಿದಾರಲ್ಲ ಸರ್, ಹಾಂ ಸರ್. ಅವರಿಗೆ ಶುಭಾಶಯ ತಿಳಿಸ್ಬಿಡಿ. ಅವರ ಆಯುರಾರೋಗ್ಯ ಎಲ್ಲ ದೇವರು ಕೊಟ್ಟು ಕಾಪಾಡಲಿ ಅಂತ ಬೇಡ್ತೀನಿ ಸರ್ ನಾನು. ಎಸ್ ಸರ್. ಆಮೇಲೆ ಜ್ಞಾನಪೀಠ ಪ್ರಶಸ್ತಿ ಮೊದಲನೇದು 1961ರಲ್ಲಿ ಅಡಾಪ್ಟ್ ಆಗಿದೆ ಅಂತ ಅನ್ಕೊಂತೀನಿ, ಸರಿನೋ ತಪ್ಪು ಗೊತ್ತಿಲ್ಲ. ಓಕೆ ಓಕೆ. ನನ್ನ ಉತ್ತರ ಅಂತ 1961 ಸರ್. ಎಸ್ ಸರ್, 1961 ಸರಿಯಾಗಿರ್ತಕ್ಕಂಥ ಉತ್ತರ ಸರ್. ತುಂಬ ಖುಷಿ ಆಯಿತು. ಸರಿ ಇದೆಯಲ್ಲ ಸರ್? ಕರೆಕ್ಟಾಗಿದೆ ಸರ್, ಸರಿಯಾಗಿರ್ತಕ್ಕಂಥ ಉತ್ತರ. ಓಕೆ 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 So, ಓಕೆ. ಧನ್ಯವಾದಗಳು ಮಾತ್ರ ಬಹಳ ಚೆನ್ನಾಗಿ ಬರ್ತಾ ಇದೆ ಸರ್. ನಾನು ಪ್ರತಿ ದಿವಸನೂ ನಿಮ್ಮನ್ನ ಫಾಲೋ ಮಾಡ್ತಾನೆ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಹಳ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ. ಏನೋ ಒಂದು ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಏನೋ ತಿಳುವಳಿಕೆ ಬರೋ ಅಂತ ಕಾರ್ಯಕ್ರಮ ನಡೆಸ್ತಾ ಇದ್ದೀರಾ. ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಹಾರೈಕೆ ಆಶೀರ್ವಾದ ಹೀಗೆ ಇರಲಿ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ಈ ಕಾರ್ಯಕ್ರಮ ಇನ್ನಷ್ಟು ಚೆನ್ನಾಗಿ ಮೂಡಿ ಬರೋದಕ್ಕೆ ಸಾಧ್ಯವಾಗುತ್ತೆ ಅಂತ ನಾನು ಅನ್ಕೊಳ್ತೀನಿ ಸರ್. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್. ಕರೆ ಮಾಡ್ತಾ ಇರಿ ಸರ್, ನಮಗೆ ಇನ್ನಷ್ಟು ಅಡ್ವೈಸ್ಗಳನ್ನ ಕೊಡಿ, ಇನ್ನಷ್ಟು ಪ್ರೋತ್ಸಾಹವನ್ನು ಕೊಡಿ ಅಂತ ಕೇಳ್ಕೊಳ್ತೀನಿ ಸರ್. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು. ಒಳ್ಳೆಯದಾಗಲಿ ಸರ್, ನಮಸ್ಕಾರ, ಥ್ಯಾಂಕ್ ಯು. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಇವತ್ತು ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಎಲೆಕ್ಷನ್ ನಡೀತಾ ಇದೆ. ದೈವಜ್ಞ ಸಮಾಜದ ಒಂದು ಎಲೆಕ್ಷನ್, ದೈವಜ್ಞ ಸೊಸೈಟಿಯಲ್ಲಿ ದೈವಜ್ಞ ಕೋಆಪರೇಟಿವ್ ಬ್ಯಾಂಕ್ನ ಎಲೆಕ್ಷನ್ ನಡೀತಾ ಇದೆ. ಸೊ ಎಲ್ಲರೂ ಹೋಗಿ ದಯವಿಟ್ಟು ವೋಟ್ ಮಾಡಿ ಅಂತ ನಾನು ಕೂಡ ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸೊ ಶಿವರಾತ್ರಿ ಬರ್ತಾ ಇದೆ. ಶಿವರಾತ್ರಿ ಅಂದ್ರೇ ವಿಶೇಷವಾಗಿ ಶಿವನನ್ನು ಆರಾಧಿಸ್ತಕ್ಕಂಥವ್ರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ದಿವಸ. ಸೊ ಈ ಶಿವರಾತ್ರಿ ಸಂದರ್ಭಗಳಲ್ಲಿ ಎಲ್ಲರೂ ಕೂಡ ಜ್ಯೋತಿರ್ಲಿಂಗಗಳನ್ನ ನೋಡಲಿಕ್ಕೆ ಎಲ್ಲ ಕಡೆ ಹೋಗ್ತಾ ಇರ್ತಾರೆ. ಅದೇ ಒಂದು ವಿಶೇಷ ಏನು ಅಂದರೆ, ಮೈಸೂರಿನಲ್ಲಿ ಬ್ರಹ್ಮಕುಮಾರಿ ಸಮಾಜದ ವತಿಯಿಂದ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅದೇನು ಅಂದರೆ, ಸಾರ್ವಜನಿಕರು ಎಲ್ಲರೂ ಜ್ಯೋತಿರ್ಲಿಂಗ ನೋಡಲಿಕ್ಕೆ ಎಲ್ಲೆಲ್ಲೋ ಹೋಗೋದು ಬೇಡ. ಸೊ ಎಲ್ಲರೂ ಕೂಡ ಮೈಸೂರಿನಲ್ಲೇ 12 ಜ್ಯೋತಿರ್ಲಿಂಗಗಳ ದರ್ಶನವನ್ನು ಮಾಡಿಸೋಣ ಅನ್ನೋ ನಿಟ್ಟಿನಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿ ಅವರು 12 ಜ್ಯೋತಿರ್ಲಿಂಗಗಳನ್ನು ಒಂದೇ ಹತ್ರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ಇರ್ತಕ್ಕಂಥ 3-4 ದಿನಗಳ ಕಾಲ ಈ ಒಂದು ವಿಶೇಷವಾಗಿರ್ತಕ್ಕಂಥ ದರ್ಶನ ಎಲ್ರಿಗೂ ಸಿಗುತ್ತೆ, ಅದು ಕೂಡ ಉಚಿತವಾಗಿ. ಸೊ ಹಾಗಾಗಿ ನಾನು ಎಲ್ಲರ ಹತ್ರ ಕೇಳ್ಕೊಳ್ತೀನಿ, ಎಲ್ಲರೂ ಯಾರೆಲ್ಲ ಮೈಸೂರಿನಲ್ಲಿ ವಾಸವಿದ್ದೀರಿ ಅಥವಾ ಮೈಸೂರಿಗೆ ಈ ಸಂಬಂಧ ವಿಸಿಟ್ ಮಾಡ್ತಾ ಇದ್ದೀರಿ, ಅವರೆಲ್ಲರೂ ಹೋಗಿ ಮೈಸೂರಿನ ಒಂದು ವಿಶೇಷವಾಗಿರ್ತಕ್ಕಂಥ 12 ಜ್ಯೋತಿರ್ಲಿಂಗಗಳ ದರ್ಶನವನ್ನು ಮಾಡಿ, ಅಲ್ಲಿ ತ್ರಯಂಬಕೇಶ್ವರ ಆಗಿರ್ಬೋದು, ಕಾಶಿ ವಿಶ್ವನಾಥ ಆಗಿರ್ಬೋದು, ಹೀಗೆ ಎಲ್ಲ ಒಂದು ಜ್ಯೋತಿರ್ಲಿಂಗಗಳ ಒಂದು ದರ್ಶನ ನಿಮಗೆ ಅಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಇನ್ನಷ್ಟು ವಿಚಾರವನ್ನು ಮಾತಾಡೋಣ. ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ನಮ್ಮ ಹೆಸರು ಗೌರಮ್ಮ ಅಂತಂದು ಹೇಳಿ. ಗೌರಮ್ಮ, ಹೇಳಿಮ್ಮ, ಹೇಗಿದ್ದೀರಿ? ಇಲ್ಲ ಸರ್, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಹಾಂ ಅಮ್ಮ, ಚೆನ್ನಾಗಿದ್ದೀನಿ. ಹೇಳಿಮ್ಮ, ಯಾಕಾದ್ರೂ ಶುಭಾಶಯ ಹೇಳಬೇಕಾ? ಹ್ಞೂ ಸರ್, ಶುಭಾಶಯ ಹೇಳ್ಬೇಕು. ಆಮೇಲೆ ನಮ್ಮ ಮಗ ಅದು ಹೋದ್ ಶುಕ್ರವಾರ ಹೊಳಲ್ಕೆರೆಗೆ ತಗೊಂಡೋಯ್ತು ಬೈಕ. ತಗೊಂಡೋದ ಸರ್, ಅವ್ರ ಪೊಲೀಸ್ನವ್ರು. ಅವನು ಸಣ್ಣ ಹುಡುಗ, ಗೊತ್ತಿಲ್ಲ ಅವನಿಗೆ. ಸಿಕ್ಕಿದಾರಾ? ಸೆಕೆಂಡ್ ಇಯರ್ ಹೋಗ್ತದಂತ ಅವನು. ಹಾಂ ಸರ್, ಹೊಸ ಬೈಕ್ ಸರ್ ಅದು. ಅದನ್ನ ಅವನು ಪೊಲೀಸರು ಬಂದ್ರು ಅಂತಂದು ಹೇಳಿ ಇಳಿದು ಹೊಡೆಬಿಡ್ದ. ಅದ್ ಇಳಿದು ಹೊಡೋದ್ಮೇಲೆ ಸರ್, ಅವ್ರು ತಗೊಂಡೋಗ್ಬೇಕು ಅಲ್ಲಿಗೆ ಸ್ಟೇಷನ್ ಹತ್ರಕ್ಕೆ. ಅದ್ರ ಕುಪ್ಪೆಲ್ಲ ಸುರಿದು ಅದ್ ವೈರೆಲ್ಲ ಕೇಳ್ಬೇಕೇನ್ರಿ ಸರ್? ನಾವು ಬಡವ್ರು ನೋಡ್ರಿ ಸರ್, ನಾವ್ ನೋಡಿದ್ರಿ. ಓಕೆ, ಈಗ ಅದು ಪೊಲೀಸ್ನವ್ರು ಹಿಂಗೆಲ್ಲ ಮಾತಾಡ್ತಾರೆ ನೋಡ್ರಿ ಸರ್. ಒಂಚೂರು ಅವ್ರ ಬಗ್ಗೆ ಏನಾರ ಒಂಚೂರು ಮಾಹಿತಿ. ಈಗ ನಿಮ್ಮ ಬೈಕ್ ತಗೊಂಡು ಹೋಗಿದಾರಾ? ಕೊಟ್ಟು ಸರ್ ವಾಪಸ್ಸು. ಹಾಂ ಹಾಂ. ಅದ್ರೊಳಗೆ ಉಪ್ಪು ಸುರಿದಾರ ನೋಡ್ರಿ ಸರ್ ಬೈಕ್ ಒಳಗೆ. ಆ ತರ ಮಾಡ್ತಾರ ಸರ್ ಯಾರ? ಇಲ್ಲ, ಆ ಥರ ಯಾರು ಮಾಡಬಾರ್ದು. ಯಾರು ಮಾಡಿದ್ದಾರೆ ಅವ್ರಿಗೆ ನಿಜಕ್ಕೂ ಅದು ತಪ್ಪು. ಆ ರೀತಿ ಮಾಡಬಾರ್ದು ಅಂತ ನಾನು ಎಲ್ರಿಗೂ ಹೇಳ್ತೀನಿ. ಅವನು ಸಣ್ಣ ಹುಡುಗ ಸರ್, ನಿಗೆ ಗೊತ್ತಿಲ್ಲ. ನಾವು ಒಂದ್ ಪ್ಯಾಕೆಟ್ ವೀರ್ಯ ತರ ಕಳ್ಸಿದ್ವಿ ಸರ್. ನಮ್ಮ ತೋಟದಲ್ಲಿ ಇದನ್ನ ಹಾಕಿದ್ವಿ ಸರ್, ಮೆಕ್ಕೆಜೋಳ ಹಾಕಿದ್ವಿ. ದಿನ ಬಸ್ಸಲ್ಲಿ ಓಡಾಡನು ನಾವು. ಹೋಗಪ್ಪ ಅದ್ರಾಗೆ ತಗೊಂಡ್ ಬಂದ್ಬಿಡು ಬರ್ಬೇಕಾರೆ ಅಂತ ಹೇಳಿ ಕಳ್ಸಿದ್ವಿ ಸರ್. ಅವನು ಪೊಲೀಸರು ಬಂದ್ರು ಅಂತಂದು ಎಗ್ರಿ ಹೊಡೆ ಬಿಡೋದು ಸರ್. ಅದನ್ನ ತಗೊಂಡೋಗಿ ಅದ್ರೊಳಗೆ ಉಪ್ಪೆಲ್ಲ ಸುರ್ತಾರಲ್ಲ ಸರ್. ಓಕೆ ಓಕೆ, ಇಲ್ಲಿ ಅದನ್ನ ಪೊಲೀಸರು ಮಾಡಿರ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ ನಂಗೆ. ಯಾರೋ ಕಿಡಿಗೇಡಿಗಳು ಮಾಡಿರ್ಬೇಕು. ತಗೊಂಡೋದ್ಮೇಲೆ ಅಲ್ಲಿ ಸ್ಟೇಷನ್ ಅವರೇ ಸ್ಟೇಷನ್ ಹತ್ರ ತಗೊಂಡೋಗಿ ಅಲ್ಲೇ ಸುರಿದ್ರ ಸರ್ ಅದನ್ನ. ಹೌದಾ? ಓಕೆ ಓಕೆ, ನೋಡೋಣ. ಈಗ ಅದೆಲ್ಲ ಪೊಲೀಸರ ಹತ್ರ ಇತ್ತು ಸರ್, ಬೇರೆ ಹತ್ರ ಇದ್ರೆ ಬಿಡು ಅನ್ಬೋದು ಸರ್. ಓಕೆ ಓಕೆ, ಆ ತರ ಮಾಡ್ತಾರ ನೋಡ್ರಿ ಸರ್. ಒಂಚೂರು ಅದ್ರ ಬಗ್ಗೆ ಏನಾರ ಮಾಹಿತಿ ಈ ತರ ಮಾಡಬಾರ್ದು. ವೈರ್ಗಳೆಲ್ಲ ಕಿತ್ತದಾರ ಸರ್. ಓಕೆ ಓಕೆ, ಹಾಂ ಇರ್ಲಿ. ಅದರ ನಾವೇನು ಇದ್ದಂತಾರಲ್ಲ. ಇರ್ಲಿಮ್ಮ, ನಾನು ಆ ರೀತಿ ಆಗಬಾರ್ದಾಗಿತ್ತು. ನನ್ನ ಸಂಬಂಧಪಟ್ಟವ್ರ ಗಮನಕ್ಕೆ ತರ್ತೀನಿಮ್ಮ. ಒಳ್ಳೇದಾಗಲಿ ಅಮ್ಮ, ನಮಸ್ಕಾರ. ಸರಿ ಸರ್, ಆಯ್ತು ಸರ್. ಓಕೆಮ್ಮ. ಇದಕ್ಕೇನು ಉತ್ತರ ಹೇಳಬೇಕು ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಯಾರಾದರೂ ಆ ರೀತಿ ಮಾಡಿದ್ರೆ ದಯವಿಟ್ಟು ಆ ರೀತಿ ನಡ್ಕೋಬೇಡಿ. ಸೊ ಏನು ತಪ್ಪಾಗಿದ್ದರೆ ಫೈನ್ ಹಾಕಿ,
ಆ ರೀತಿ ನಡ್ಕೋಬೇಡಿ ಅಂತ ಅಷ್ಟೇ ನಾನು ಕೇಳ್ಕೊಳ್ತೀನಿ. ಎಸ್, ಇನ್ನಷ್ಟು ವಿಚಾರಗಳನ್ನ ನೋಡೋದಾದರೆ ದಯವಿಟ್ಟು ದಾವಣಗೆರೆಯ ಪೋಷಕರು ಒಂದು ಸ್ವಲ್ಪ ಹುಷಾರಾಗಿರಿ ಅಂತ ನಾನು ಕೇಳ್ಕೊಳ್ತೀನಿ. ಇದು ಆತಂಕಕಾರಿ ವಿಚಾರ. ಅದರಲ್ಲೂ ಕೂಡ ನಿಮ್ಮ ಮಕ್ಕಳು PUC ಓದ್ತಾ ಇದ್ದರೆ ಅಥವಾ ಡಿಗ್ರಿ ಓದ್ತಾ ಇದ್ದರೆ ಅಥವಾ ಅದಕ್ಕಿಂತ ಹೈಯರ್ ಸ್ಟಡೀಸ್ ಮಾಡ್ತಿದ್ರೆ ನೀವು ತುಂಬ ಮುನ್ನೆಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂಥ ಆತಂಕಕಾರಿ ವಿಚಾರ. ನಾನು ಯಾರಿಗೂ ಹೆದರಿಸೋಕ್ಕೋಸ್ಕರ ಹೇಳ್ತಾ ಇಲ್ಲ. ಇದು ಅಧಿಕೃತವಾಗಿ ಕಚೇರಿಯಿಂದ ಬಂದಿರೋದ್ರಿಂದ ಇದನ್ನು ನಾನು ಖಚಿತಪಡಿಸ್ಕೊಂಡು ಹೇಳ್ತೀನಿ. ಏನು ಅಂದರೆ, ನಮ್ಮ ದಾವಣಗೆರೆಗೆ ಕಳೆದ ಜನವರಿ ತಿಂಗಳಲ್ಲಿ 40 ಮಾದಕ ವಸ್ತುಗಳ ಸೇವನಾ ವರದಿ ಬಂದಿದೆ ಅಂತೆ. ಅಂದರೆ ಈಗ ಆಲ್ರೆಡಿ ದಾವಣಗೆರೆಯಲ್ಲಿ 40 ರೀತಿಯ ಮಾದಕ ವಸ್ತುಗಳನ್ನು ಜನ ಸೇವಿಸ್ತಾ ಇದ್ದಾರೆ, ಅಂದರೆ ಮಕ್ಕಳು ಸೇವಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಅತ್ಯಂತ ಆತಂಕಕಾರಿ ವಿಚಾರ. ಸೊ ದಯವಿಟ್ಟು ನಿಮ್ಮ ಮಕ್ಕಳು ಏನಾದರೂ ಒಬ್ಬಂಟಿಯಾಗಿ ರೂಮ್ಗಳಲ್ಲಿ ಬಾಗಿಲು ಹಾಕ್ಕೊಂಡಿರ್ತಾರೆ ಅಂದರೆ ಅದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಿ. ನಿಮ್ಮ ಮಕ್ಕಳು ಕಾಲೇಜಿಂದ ಅಥವಾ ಶಾಲೆಯಿಂದ ತಡವಾಗಿ ಬರ್ತಾರೆ ಅಂದರೆ ದಯವಿಟ್ಟು ಎಚ್ಚರಿಕೆ ವಹಿಸಿ. ಅದೇ ರೀತಿ ದಯವಿಟ್ಟು ಅನಾವಶ್ಯಕವಾಗಿ 50 ಅಥವಾ 100 ರೂಪಾಯಿಗಿಂತ ಹೆಚ್ಚು ಪಾಕೆಟ್ ಮನಿನ ನಿಮ್ಮ ಮಕ್ಕಳ ಕೈಲಿ ಕೊಡೋಕ್ಕೆ ಹೋಗಬೇಡಿ. ಏಕೆಂದರೆ ಅಷ್ಟು ಕಡಿಮೆ ಬೆಲೆಗೆ ಇದು ಯಾವುದು ಸಿಗೋದಿಲ್ಲ. ಸೊ ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ನಾನು ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಏಕೆಂದರೆ ಅತ್ಯಂತ ಆತಂಕಕಾರಿ ವಿಚಾರ ಅಂದರೆ, ಇಷ್ಟು ದಿವಸ ಬೆಂಗಳೂರಲ್ಲಿತ್ತು, ಹುಬ್ಬಳ್ಳಿ ಬೆಳಗಾಮಲ್ಲಿತ್ತು ಅಂತ ನಾವೆಲ್ಲರೂ ಆರಾಮಾಗಿದ್ವಿ. ಮಂಗಳೂರಲ್ಲಿತ್ತು, ನಿಮಗೆಲ್ಲ ಗೊತ್ತಿದೆ, ದೊಡ್ಡ ದೊಡ್ಡ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಈ ರೀತಿಯ ಒಂದು ಮಾದಕ ದ್ರವ್ಯ ಒಂದು ಚಲಾವಣೆ ನಡೀತಾ ಇತ್ತು. ಅತ್ಯಂತ ಬೇಸರದ ಸಂಗತಿ. ಅತ್ಯಂತ ಓದೋದಕ್ಕೆ ವಿದ್ಯಾಕಾಶಿ ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂಥ ದಾವಣಗೆರೆ ಅಂತ ಸೇಫ್ ಸಿಟಿಗೂ ಕೂಡ ಈ ಒಂದು ದರಿದ್ರ ಮಾದಕ ದ್ರವ್ಯ ಬಂದಿದೆ ಅಂತ ಹೇಳಿ ನನಗೆ ನಿಜಕ್ಕೂ ಕೂಡ ತುಂಬ ಮನಸ್ಸಿಗೆ ನೋವಾಗ್ತಾಯಿದೆ, ಬೇಸರ ಆಗ್ತಾಯಿದೆ. ಸೊ ಮತ್ತೊಮ್ಮೆ ಎಲ್ಲ ಪೋಷಕರಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ನಿಮ್ಮ ಮಕ್ಕಳ ಮೇಲೆ ಒಂದಷ್ಟು ನಿಗಾ ವಹಿಸಿ. ಇವಾಗಲಿಂದನೇ ಅದನ್ನು ನೀವು ಒಂದು ವೇಳೆ ಅವ್ರು ತಪ್ಪು ದಾರಿ ಹಿಡಿದ್ರೂ ಕೂಡ ಸರಿ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಒಂದು ವೇಳೆ ಅದು ಕೈ ಮೀರಿ ಹೋಗ್ಬಿಟ್ರೆ ಮನೇಲಿರ್ತಕ್ಕಂಥ ವಸ್ತುಗಳನ್ನು ಮಾರಿಬೇಕಾದರೂ ಅವರು ಆ ಮಾದಕ ದ್ರವ್ಯ ತೊಗೊಳೋದಕ್ಕೆ ರೆಡಿಯಾಗಿಬಿಡ್ತಾರೆ. ಯಾಕೆಂದರೆ ಅದು ಆ ಮಟ್ಟದ ಒಂದು ಚಟವನ್ನು ಮತ್ತು ಆ ಮಟ್ಟದ ಒಂದು ಇಂಟೆನ್ಸಿಟಿಯನ್ನು ಅದು ಪ್ರೊಡ್ಯೂಸ್ ಮಾಡುತ್ತೆ. ಬೇಕೇ ಬೇಕು ಅಂತ ಹೇಳಿ ಅದು ಅಷ್ಟರ ಮಟ್ಟಿಗೆ ಬೇಕಾಗತ್ತೆ. ಕೊನೆಗೆ ಏನೂ ಸಿಗಲಿಲ್ಲ ಅಂದರೆ ಹೆಣ್ಣು ಮಕ್ಕಳ ಒಂದು ಸರವನ್ನು ಕೂಡ ದಾರಿಲಿ ಹೋಗ್ತಾ ಇರ್ತಕ್ಕಂಥ ಚೈನ್ ಸ್ನ್ಯಾಚಿಂಗ್ ಮಾಡೋಕ್ಕೂ ಶುರು ಮಾಡ್ತಾರೆ. ಏನೂ ಇರಲಿಲ್ಲ ಅಂದರೆ ಯಾರ್ದಾದ್ರು ತಲೆ ಹೊಡೆದು ಬೇಕಾದರೆ ಅವ್ರು ದುಡ್ಡು ತೊಗೊಳಕ್ಕೆ ಶುರು ಮಾಡ್ತಾರೆ. ಅಷ್ಟು ಅವ್ರಿಗೆ ಅದು ಬೇಕೇ ಬೇಕು ಅನ್ನೋ ಮಟ್ಟಿಗೆ ಒಂದು ಕೆಟ್ಟ ಒಂದು ಆ್ಯಂಬಿಷನ್ಸನ್ನು ಅದು ಕ್ರಿಯೇಟ್ ಮಾಡುತ್ತೆ. ಸೊ ದಯವಿಟ್ಟು ಹುಷಾರಾಗಿರಿ. ನಿಮ್ಮ ಮಕ್ಕಳು ನಿಮ್ಮ ಒಂದು ಆಸ್ತಿಯಾಗಿರ್ತಾರೆ, ನಮ್ಮ ಸಮಾಜದ ಆಸ್ತಿಯಾಗಿರ್ತಾರೆ. ಸೊ ಯಾರಿಗೂ ಕೂಡ ಮತ್ತೆ ಹೇಳ್ತಾ ಇದ್ದೀನಿ, ಸೊ ಯೂತ್ಸ್ ನನ್ನ ಮೇಲೆ ಬೇಜಾರಾದರೂ ಪರವಾಗಿಲ್ಲ, ನನ್ನ ಮೇಲೆ ಕೋಪ ಮಾಡ್ಕೊಂಡ್ರೂ ಪರವಾಗಿಲ್ಲ, ಯೂತ್ಸ್ ಕೈಯಲ್ಲಿ ಅನಾವಶ್ಯಕವಾಗಿ ಮೊಬೈಲ್ಗಳನ್ನು ಕೊಡಬೇಡಿ. ಹೆಚ್ಚು ಹೊತ್ತು ಯೂಸ್ ಮಾಡ್ತಾಯಿದ್ದೆ ಅದರ ಮೇಲೆ ಒಂದು ಗಮನ ವಹಿಸಿ. ಅದ್ರ ಜೊತೆಗೆ ಮತ್ತೆ ಹೇಳ್ತಾ ಇದ್ದೀನಿ, ಪಾಕೆಟ್ ಮನಿ 50 ಅಥವಾ 100 ರೂಪಾಯಿ ಒಂದು ಮಧ್ಯಾಹ್ನದ ತಿಂಡಿಗೆ ಅಥವಾ ಒಂದು ಸಂಜೆ ತಿಂಡಿಗೆ ಆಗುವಷ್ಟು ಮಾತ್ರ ಕೊಡಿ, ಅದಕ್ಕಿಂತ ಹೆಚ್ಚು ಮನಿ ಕೊಡಬೇಡಿ. ಯಾವುದೇ ಕಾರಣಕ್ಕೂ ಈ ಫೋನ್ಪೇ, ಗೂಗಲ್ ಪೇಗಳನ್ನು ಯೂಸ್ ಮಾಡ್ತಕ್ಕಂಥ ಒಂದು ಪ್ರಾವಿಷನ್ ಮಕ್ಕಳ ಕೈಯಲ್ಲಿ ಕೊಡಬೇಡಿ. ಕ್ರೆಡಿಟ್ ಕಾರ್ಡ್ಗಳನ್ನ ಕೊಡಬೇಡಿ. ಇಲ್ಲಾಂದರೆ ನಿಮ್ಮ ಮಕ್ಕಳ ಭವಿಷ್ಯವನ್ನು ನೀವೇ ಹಾಳು ಮಾಡ್ತೀರಿ ಅನ್ನೋದನ್ನು ದಯವಿಟ್ಟು ನೆನಪಿಟ್ಕೊಳ್ಳಿ. ಏಕೆಂದರೆ ಆತಂಕಕಾರಿ ವಿಚಾರ. ದಾವಣಗೆರೆ ನಗರಕ್ಕೆ ಬಿಹಾರ, ಒರಿಸ್ಸಾ, ಉತ್ತರ ಪ್ರದೇಶ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಿಂದ 40ಕ್ಕೂ ಹೆಚ್ಚು ಮಾದಕ ದ್ರವ್ಯಗಳು ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಅದು ಜನವರಿ ತಿಂಗಳಲ್ಲೇ. ಸ್ವಲ್ಪ ಹುಷಾರಾಗಿರಿ ಅಂತ ಮತ್ತೊಮ್ಮೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಇನ್ನಷ್ಟು ವಿಚಾರಗಳನ್ನು ಕ್ವಿಕ್ಕಾಗಿ ಅಪ್ಡೇಟ್ ಮಾಡಿಬಿಡ್ತೀನಿ. ಸೊ ಒಂದು ವಿಶೇಷವಾಗಿರ್ತಕ್ಕಂಥ ಕುಂಭಮೇಳಕ್ಕೆ ಹೋಗ್ತಕ್ಕಂಥವ್ರಿಗೆ ಒಂದು ವಾಹನದ ವ್ಯವಸ್ಥೆ ಇದೆ. ಸೊ ಯಾರಾದರೂ ಹೋಗ್ತೀರಿ ಅಂದರೆ ಇದನ್ನು ಪ್ರಯೋಜನ ಪಟ್ಕೊಳ್ಳಿ. 23ನೇ ತಾರೀಕು ಭಾನುವಾರ ಈ ಬಸ್ ಹೊರಡ್ತಾ ಇದೆ, ಅಂದರೆ ನಾಳೆ ಹೊರಡ್ತಾ ಇದೆ. ರಾತ್ರಿ ನಾಳೆ 10:30ಕ್ಕೆ ಹೋಗ್ತಾ ಇದೆ. ಆದಿತ್ಯ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ದಾವಣಗೆರೆ ಇವರು ಇದನ್ನು ಆರ್ಗನೈಸ್ ಮಾಡಿದ್ದಾರೆ. ನಿಮಗೆ ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮದಲ್ಲಿ ಕಾಶಿ ಗಂಗಾ ನದಿಯಲ್ಲಿ ಶಾಶ್ವತ ರೀತಿಯಲ್ಲಿ ಸ್ನಾನದ ವ್ಯವಸ್ಥೆಯನ್ನು ಮಾಡ್ತಾರೆ. ಅದ್ರ ಜೊತೆಗೆ ನೀವು ಕಾಶಿ ದರ್ಶನವನ್ನು ಮಾಡ್ಬೋದು, ಕೇದಾರ್ನಾಥ್ ದರ್ಶನವನ್ನು, ವಾರಣಾಸಿ ದರ್ಶನವನ್ನು ಮಾಡ್ಬೋದು, ಅಯೋಧ್ಯೆ ದರ್ಶನವನ್ನು ಮಾಡ್ಬೋದು ಅಂತ ಹೇಳಲಾಗತ್ತೆ. ಮತ್ತು ನಾಸಿಕ್ ತ್ರಯಂಬಕೇಶ್ವರ ದರ್ಶನವನ್ನು ಮಾಡಿಸ್ತಾರಂತೆ. ಬಹುಶಃ 8 ದಿನಗಳ ಪ್ರವಾಸ ಇದೆ. ಇದು 15,000 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ. ನೀವು 10,000 ರೂಪಾಯಿ ಕೊಟ್ಟು ಅಡ್ವಾನ್ಸ್ ಬುಕ್ಕಿಂಗನ್ನು ಮಾಡ್ಕೋಬೇಕು ಅಂತ ಹೇಳಲಾಗಿದೆ. ದೈವಜ್ಞ ಬ್ರಹ್ಮಶ್ರೀ ಶಂಕರಾನಂದ ಸ್ವಾಮಿಗಳು ಇದನ್ನು ಆರ್ಗನೈಸ್ ಮಾಡಿದ್ದಾರೆ. ಸೊ ಕೊನೆಯ ಕುಂಭಮೇಳ ಅಧಿಕೃತವಾಗಿ ಸರ್ಕಾರದ ಪರವಾಗಿ, ಏಕೆಂದರೆ ನಾನು ಅವತ್ತು ಕೂಡ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ಮೇ 1ನೇ ತಾರೀಕುವರೆಗೂ ಕೂಡ ಗುರು ಸಂಚಾರ ವೃಷಭ ರಾಶಿಯಲ್ಲಿ ಇರೋದರಿಂದ ನೀವು ಅಲ್ಲಿವರೆಗೂ ಕುಂಭಮೇಳದಲ್ಲಿ ಕುಂಭ ಸ್ನಾನವನ್ನು ಮಾಡಲಿಕ್ಕೆ, ಮಹಾಸ್ನಾನವನ್ನು ಮಾಡಲಿಕ್ಕೆ ಅವಕಾಶ ಇದ್ದೇ ಇದೆ ಅಂತೇಳಿ ಸಾಕಷ್ಟು ಜನ ಗುರುಗಳು ಅದನ್ನು ತಿಳಿಸಿದ್ದಾರೆ. ಅದರ ಜೊತೆಗೆ ವಿಶೇಷವಾಗಿ ಇನ್ನು 3 ತಿಂಗಳ ಕಾಲ ಬರ್ತಕ್ಕಂಥ ಅಮಾವಾಸ್ಯೆ, ಹುಣ್ಣಿಮೆ ದಿವಸಗಳಲ್ಲಿ ನೀವು ಸ್ನಾನ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಹೆಚ್ಚಿನ ಅವಸರ ಬೇಡ ಅಂತ ಮತ್ತೊಮ್ಮೆ ತಮ್ಮೆಲ್ಲರಲ್ಲೂ ಕೂಡ ಕೇಳ್ಕೊಳ್ತಾ ಈ ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತಾ ಇದ್ದೀನಿ. 9844707017 ಈ ನಂಬರ್ಗೆ
ನೀವು ದಯಮಾಡಿ ದೂರವಾಣಿಯನ್ನು ಮಾಡಿ ಹೆಚ್ಚಿನ ಒಂದು ವಿಚಾರವನ್ನು ತಿಳ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ 4,000 ಹುದ್ದೆಗಳು ಖಾಲಿ ಇದೆ ಅಂತೆ, ದಯವಿಟ್ಟು ಅರ್ಜಿಯನ್ನು ಹಾಕ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ 3,000 ಒಂದು ಹುದ್ದೆಗಳ ಅವಕಾಶ ಇದೆ. ಇದು ಇರ್ತಕ್ಕಂಥದ್ದು ನಮ್ಮ ಒಂದು ಸೋಲಾರ್ ಇದರಲ್ಲಿ ವರ್ಕ್ ಮಾಡ್ತಕ್ಕಂಥ ಅವಕಾಶ ಇದೆ. ಸೊ ದಯವಿಟ್ಟು ಯಾರೆಲ್ಲ ಆಸಕ್ತಿ ಇದ್ದೀರಿ ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ, ಯುವ ನಿಧಿಗೆ ವಿಶೇಷವಾಗಿ ಮತ್ತೆ ನೋಂದಣಿಯನ್ನು ಮಾಡ್ಕೊಳ್ತಾ ಇದ್ದಾರಂತೆ. ಯಾರೆಲ್ಲ ರೀಸೆಂಟಾಗಿ ಡಿಗ್ರಿ ಔಟ್ಕಮ್ ಆಗಿದ್ದೀರಿ ಅವರು ಯುವ ನಿಧಿಗೆ ಹೆಸರನ್ನ ನೋಂದಾಯಿಸ್ಕೋಬೋದು ಅಂತ ಹೇಳಲಾಗ್ತಾ ಇದೆ. ಅದ್ರ ಜೊತೆಗೆ ಇನ್ನಷ್ಟು ವಿಚಾರಗಳನ್ನು ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಅದು ಏನು ಅಂದರೆ, ಒಂದು ಆರೋಗ್ಯದ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಸಂಧಿವಾತ ಇರ್ಬೋದು ಅಥವಾ ಉರಿಯೂತ ಇರ್ಬೋದು ಅಥವಾ ಇತರೆ ಕಾಲು ಮತ್ತು ಗಂಟುಗಳ ನೋವಿಗೆ ಒಂದು ವಿಶೇಷ ಸೊಪ್ಪು, ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಿಗ್ತಕ್ಕಂಥ ಸೊಪ್ಪು, ಇದೆಲ್ಲದಕ್ಕೂ ಪರಿಹಾರ ಅಂತೇಳಿ ಹೇಳಲಾಗ್ತಾ ಇದೆ ಆಯುರ್ವೇದದ ಪ್ರಕಾರ. ಅದು ಯಾವುದು ಅಂದರೆ ನುಗ್ಗೆ ಸೊಪ್ಪು. ಇದಕ್ಕೆಲ್ಲದಕ್ಕೂ ಕೂಡ ಅತ್ಯಂತ ಸರಳ ರೀತಿಯಲ್ಲಿ ಪರಿಹಾರ ಆಗುತ್ತಂತೆ. ನುಗ್ಗೆ ಸೊಪ್ಪಿನ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು, ನುಗ್ಗೆ ಸೊಪ್ಪನ್ನು ಪಲ್ಯ ಮಾಡ್ಕೊಂಡು ತಿನ್ಬೋದು, ಅಥವಾ ನುಗ್ಗೆ ಸೊಪ್ಪನ್ನು ಚಟ್ನಿ ಮಾಡಿಕೊಂಡು ಕೂಡ ನೀವು ತಿನ್ನೋದ್ರ ಮೂಲಕ ಈ ಒಂದು ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬೋದು ಅಂತ ಹೇಳಲಾಗ್ತಾ ಇದೆ. ಸೊ ಇದಿಷ್ಟು ವಿಚಾರಗಳನ್ನ ತಿಳಿಸ್ಬೇಕಿತ್ತು. ಮತ್ತೊಮ್ಮೆ ರಿಮೈಂಡ್ ಮಾಡ್ತಾ ಇದ್ದೀನಿ, ನಾಳೆ ಭಾರತ ಪಾಕಿಸ್ತಾನ ಅತ್ಯಂತ ರೋಚಕ ಪಂದ್ಯ ಇದೆ. ಎಲ್ಲ ವೀಕ್ಷಕರು ಪಂದ್ಯವನ್ನು ನೋಡಿ ಎಲ್ಲರೂ ಶುಭ ಹಾರೈಸಿ. ಅದೇ ರೀತಿ ಇವತ್ತು ಮತ್ತು ನಾಳೆ ವೀಕೆಂಡ್ ಇರೋದರಿಂದ ಯಾರೆಲ್ಲ ಸಾಧ್ಯವಾಗತ್ತೆ ತಪ್ಪದೇ ನಮ್ಮ ಹಿಂದೂ ಒಂದು ಸಂಪ್ರದಾಯದ ಒಂದು ಹಿಂದೂಗಳ ಮೇಲೆ ಆಗಿರ್ತಕ್ಕಂಥ ದಬ್ಬಾಳಿಕೆಯನ್ನು ಪ್ರತಿಸಾರ್ತಕ್ಕಂಥ ಚಾವಾ ಚಲನಚಿತ್ರವನ್ನು ನೋಡಿ ಆನಂದಿಸಿ ಅಂತ ಕೇಳ್ಕೊಳ್ತೀನಿ. ಅದರ ಜೊತೆಗೆ ಇವತ್ತು ಇರತಕ್ಕಂಥ ಗುರುಕೊಟ್ರೇಶ್ವರನ ಒಂದು ದರ್ಶನಕ್ಕೆ ತೇರಿಗೆ ಯಾರೆಲ್ಲ ಹೋಗಿ ಬರ್ತೀರಿ, ಹುಷಾರಾಗಿ ಹೋಗಿ ಬನ್ನಿ. ಅಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ಹಾಗಂತ ನೀವು ತಿಂದಿರ್ತಕ್ಕಂಥ ತಿಂಡಿ ತಿನಿಸುಗಳ ಪೇಪರ್ಗಳನ್ನು ಎಲ್ಲಂದರಲ್ಲಿ ಹಾಕಿ ಪರಿಸರವನ್ನು ಹಾಳು ಮಾಡಿ ದಯವಿಟ್ಟು ಅಲ್ಲಿ ಇರ್ತಕ್ಕಂಥ ಕಾರ್ಮಿಕರಿಗೆ ತೊಂದರೆ ಕೊಡಬೇಡಿ, ಹೊಲದವರಿಗೆ ತೊಂದರೆ ಕೊಡಬೇಡಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ, ಎಂದಿನಂತೆ ಈ ವಾರದ ಪ್ರೀತಿಯ ನಿಮ್ಮ ವೀಕೆಂಡ್ ಮಸ್ತಿ ನಮಸ್ತೆ ದಾವಣಗೆರೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಎಂದಿನಂತೆ ಸೋಮವಾರ ಬೆಳಗ್ಗೆ 10:30ರಿಂದ 11:30 ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮ ಮನೆಗಳಿಗೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲ ಕಾರ್ಯಕ್ರಮವನ್ನು ನೋಡ್ತಾ ಇರಿ. V1 ವಾಹಿನಿಯನ್ನು ಇದೇ ರೀತಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು. ಶುಭಮಸ್ತು. ನಮಸ್ಕಾರ.